ಶಬ್ದ ಬರ್ತಾ ಇಲ್ಲ. ಪರಿಶುದ್ಧಾತ್ಮರು ಯಾರು? ಪರಿಶುದ್ಧಾತ್ಮರು ತ್ರಯೇಕತ್ವದಲ್ಲಿ ಒಬ್ಬರಾಗಿದ್ದಾರೆ. ಬೈಬಲ್ ಪೌಲ ಬರೆಯುವಾಗ ಹೇಳ್ತಾನೆ, ಆ ಕರ್ತನಂದ್ರೆ ಯಾರು? ಯೇಸು ಸ್ವಾಮಿ ಆತ್ಮನಾಗಿದ್ದಾನೆ. ಆ ಆತ್ಮನೇ ಯೇಸು ಆಗಿದ್ದಾನೆ ಅಂತೇಳಿ. ಯೇಸು ಸ್ವಾಮಿ ಮಾಂಸದಲ್ಲಿ ಈ ಲೋಕಕ್ಕೆ ಜನ್ಮ ತಾಳಿದನು. ಪರಿಶುದ್ಧಾತ್ಮರು ಯಾವುದೇ ಮನುಷ್ಯನ ಸಂಪರ್ಕ ಇಲ್ಲದೆ ಡೈರೆಕ್ಟ್ ಆಗಿ ಬಂದಂಥ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಪರಿಶುದ್ಧಾತ್ಮನಾಗಿದೆ. ಆಮೇಲೆ ಈ ಪರಿಶುದ್ಧಾತ್ಮನ ಯಾವಾಗಲೂ ಕೂಡ ಒಂದು ದಾಹದಿಂದ, ಒಂದು ಆತರದಿಂದ ಏನಾದರೂ ನಮ್ಮ ಮಾಡಬೇಕಂತ ಎದುರು ನೋಡ್ತಾ ಇರ್ತಾರೆ. ನಾವು ಅವ್ರನ್ನ ಗಮನಿಸುವಾಗ, ಅವ್ರನ್ನ ಫಾಲೋ ಮಾಡುವಾಗ ಖಂಡಿತವಾಗಲೂ ಆ ಪರಿಶುದ್ಧಾತ್ಮ ನಮ್ಮ ಲೈಫಲ್ಲಿ ಬೆಳಕನ್ನು ತೋರಿಸ್ತಾನೆ, ನಮ್ಮನ್ನು ಕೈಯಂತೂ ಬಿಡೋದಿಲ್ಲ. ಆಮೇಲೆ ಅದಕ್ಕೆ ನಾನು ನಿನ್ನೆ ಹೇಳಿದೆ, ಆದಿ ಸಾಗರದ ಮೇಲೆ ಏನು ಚಲಿಸಂದ್ರೆ, ನೀವು ಯೋಚನೆ ಮಾಡಿದ್ರೆ ಪಾಸ್ಟ್ ಅಲ್ಲಿಗೆ ಹೋಗ್ತೀರಂತ. ಇನ್ನು ಆದಿಕಾಂಡ 1ನೇ ಅಧ್ಯಾಯನೇ ಮುಗ್ದಿಲ್ವೇ, ಅಷ್ಟು ಬೇಗ ಪ್ರಕಟಣೆಗೆ ಹೋಗ್ಬಿಟ್ಟಿದ್ದಾರೆ ಅನೇಕರು. ಕೆಂಪು ಕುದುರೆ, ಕಪ್ಪು ಕುದುರೆ. ಅಪ್ಪ ಅದು ನಿಮಗಲ್ಲ, ರಕ್ಷಣೆ ಹೊಂದಿದವರಿಗೆ ರೆವಲ್ಯೂಷನ್ ಅಲ್ಲ. ರಕ್ಷಣೆ ಹೊಂದಿದವರಿಗೆ ರೆವಲ್ಯೂಷನ್ 1ನೇ ಅಧ್ಯಾಯದಿಂದ ಅಮ್ಮಮ್ಮ ಅಂದರೆ 5ನೇ ಅಧ್ಯಾಯದವರೆಗೆ ಅಷ್ಟೇ. ಅದಕ್ಕೆ ಮೇಲೆ ರಕ್ಷಣೆ ಹೊಂದಿದೇ ಇರೋರಿಗೆ ಅದು ಬಿಟ್ಬಿಡಿ. ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ರಕ್ಷಣೆ ಹೊಂದಿರೋರು ಈಗಾಗಲೇ ನೀವು ಎಲ್ಲಿ ಕೂತ್ಕೊಂಡಿದ್ದೀರಿ ಗೊತ್ತಾ? ಪರಲೋಕದ ತಂದೆ ಬಲಭಾಗದಲ್ಲಿ ಕೂತ್ಕೊಂಡಿದ್ದೀರ. ಕೆಲವರೆಲ್ಲ ಬೋಧನೆ ಮಾಡ್ತಾರೆ. ಏನು ಬೋಧನೆ ಮಾಡ್ತಾರೆ ಅಂದರೆ, ಸೈತಾನನ ಪ್ಲೇಸನ್ನು, ಸೈತಾನ ದೇವ್ರನ್ನ ಆರಾಧನೆ ಮಾಡಿದ್ರೆ ಬಿದ್ದೋಗ್ಬಿಟ್ಟ, ಅವನ ಪ್ಲೇಸನ್ನು ಕೊಡೋಕ್ಕೋಸ್ಕರವಾಗಿ ನಮ್ಮನ್ನು ದೇವರು ಉಂಟು ಮಾಡಿದ್ರಂತ. ಸಾರಿ, ಅದು ವೆರಿ ರಾಂಗ್ ಕಾನ್ಸೆಪ್ಟ್. ಆಲ್ರೆಡಿ ಏದೇನನ್ನು ದೇವರು ಉಂಟು ಮಾಡಿದರು. ಏದನ್ನು ಉಂಟು ಮಾಡಿ ಈ ಆದಾಮ್ ಏಳರನ್ನು ನೋಡ್ಕೊಳ್ಳೋಕ್ಕಾಗಿ ಯಾರನ್ನು ಕಳಿಸಿದ್ರು? ಅವನ್ನ ಕಳಿಸಿದ್ರು. ಯಾರು ಬಿದ್ದೋಗಿದ್ದಾನೆ ಅವನಿಗೇನಾಯಿತು ನೋಡ್ದ, ಏನಪ್ಪ ರಾಜಾತರ ಇದ್ದಾನ ಏದೇನಲ್ಲಿ, ಇವನು ಮಾತಾಡಿದ್ರೆ ಭೂಮಿ ತನ್ನಾಗಿ ಉಳಲ್ಪಡ್ತೈತೆ, ಏನು ಗಡಪರೆಲ್ಲ ಪಿಕಾಸೆ ಇಲ್ಲ, ಸುಮ್ಮನೆ ಮಾತಾಡಿದ್ರೆ ಎಲ್ಲ ನಡೀತೈತಲ್ಲ. ಅಂದರೆ ಮಾತಲ್ಲಿ ಅಷ್ಟು ಪವರ್ನ ದೇವ್ರು ಕೊಟ್ಟಿದ್ರು. ಅದಕ್ಕೆ ಪ್ರಾಣಿಗಳನ್ನ ಉಂಟು ಮಾಡಿ ದೇವ್ರು ಫಸ್ಟ್ ಯಾರ ಹತ್ರ ಕಳಿಸ್ತಾರಂತೆ? ಅವನು ಏನು ಹೆಸರಿಟ್ನೋ ಅದು ಕರೆಕ್ಟಾಗಿ, ಅದು ಸಿಂಹ ಅಂದರೆ ಸಿಂಹ ಥರ ಗರ್ಜಿಸು, ಆ ಥರ ದೇವರೆಲ್ಲರೂ ಅವನ ಬಾಯಿನಲ್ಲಿ ಪವರನ್ನು, ಎಷ್ಟು ಪವರ್ ಇದೆ ಅಂತ ದೇವ್ರು ತೋರಿಸ್ತರು. ಆಮೇಲೆ ಎಲ್ಲವನ್ನ ನೋಡ್ದ, ಅವನಿಗೆ ಏನಾದರೂ ಮಾಡಿ ಈ ಪೊಸಿಷನನ್ನು ಎತ್ಕೊಂಡ್ಬಿಡ್ಬೇಕಂತ ಯೋಚನೆ ಮಾಡ್ದ. ಯಾವುದನ್ನು? ಮನುಷ್ಯನಿಗೆ ಕೊಟ್ಟಿದ್ದ ಪೊಸಿಷನ್ ಒಂದು ದೇವ್ರ ಥರ ಇತ್ತಂತೆ, ಒಂದು ಮಿನಿ ದೇವ್ರ ಥರ ಇದ್ದ ಅವನು. ಯಾರು? ಆದಾಮ. ಲೈಕ್ ಗಾಡ್. ಈ ಭೂಮಿಗೆ ಅವನ ದೇವರು, ಪರಲೋಕಕ್ಕೆ ಅವ್ರ ದೇವರಾಗಿದ್ರು. ಅವನಿಗೆ ಅಲ್ಲೆಲ್ಲ ಹೋಗೋ ಐಡಿಯಾ ಇಲ್ಲ, ಅಷ್ಟು ಕೆಪಾಸಿಟಿ ಕೂಡ ಅವನಿಗಿಲ್ಲ ಬಿಡಿ. ಅದರಿಂದ ಅವನೇನು ಮಾಡ್ದ, ಆ ಸ್ಥಳವನ್ನು ಕಿತ್ಕೊಂಡ. ಅವ್ರು ಆದಾಮ ಹೇಳ್ರು ಏನು ಮಾಡ್ದ, ಹೊರಗಡೆ ಹೊಡಿಸ್ದ. ಇವತ್ತು ಕೂಡ ಬೈಬಲ್ ಹೇಳ್ತಿದ್ದೆ, ಈ ಲೋಕದ ದೇವರು ಯಾರಂತ ಕರೆದ್ರೆ ಯಾರನ್ನ ಹೇಳ್ತಿದ್ದೆ ಬೈಬಲ್? ಸೈತಾನ್ನ ಕರಿತಿದ್ದೆ. ಈಗ ದೇವ್ರು ಏನು ಮಾಡ್ತಾರೆ ಅಂತ ಎದುರು ನೋಡ್ದ. ಬಟ್ ದೇವ್ರು ಏನು ಮಾಡ್ತಾರೆ, ಇದು ಯಾವುದೋ ಬಿಡಪ್ಪ, ಕಾಂಜಿ ಪಿಂಜಿ ಸ್ಥಾನ ಬಿಟ್ಟು ಹೋಗ್ಲಿ, ಅವನು ಎತ್ಕೊಂಡು ಹೋಗ್ಲಿ, ನಿನಗೊಂದು ಸ್ಥಾನ ನಾನು ಕೊಡ್ತೀನಿ. ಏನು ಸ್ಥಾನ? ನನ್ನ ಪಕ್ಕದಲ್ಲಿ ನಿನಗೆ ಸ್ಥಾನ ಕೊಡ್ತೀನಿ ನಾನು. ಯಾರ ಪಕ್ಕದಲ್ಲಿ? ಅವರ ಪಕ್ಕದಲ್ಲಿ. ಅವರ ಮಹಿಮೆ, ಅವರ ಗ್ಲೋರಿ, ಅವರ ಹಾನರ್. ಅದಕ್ಕೆ ಬೈಬಲ್ ಹೇಳ್ತಿದ್ದೆ 1 ಕೊರಿಂಥಿ 2ನೇ ಅಧ್ಯಾಯ 7ನೇ ವಚನ ಏನು ಹೇಳ್ತಿದ್ದೆ ನೋಡ್ರಿ. ಪರಿಶುದ್ಧಾತ್ಮ ಎಷ್ಟು ಕ್ಲಿಯರ್ ಆಗಿ ನಮ್ಮ ಜೊತೆ ಮಾತಾಡ್ತಾ ನೋಡಿ. ನೀವು ಅದನ್ನು ಅರ್ಥ ಮಾಡ್ಕೊಬೇಕು. ಇವತ್ತು ಆದಿಕಾಂಡ ಹಂಗೆ ಇಟ್ಕೊಳ್ಳಿ ನೋಡಿ. ನಿಮ್ಮನ್ನ ದೇವರು ಏನು ಮಾಡ್ಬೇಕಂತ ದೇವರು ಪ್ಲಾನ್ ಮಾಡಿದಾರಂತೆ. ಓ ಹಾಲೆಲೂಯ. ಸೈತಾನನ ಕಾಂಜಿ ಪಿಂಜಿ ಪ್ಲೇಸ್ ಕೊಡೋಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ತಂದೆಯ ಪಕ್ಕದಲ್ಲಿ ನಮ್ಮನ್ನು ಕುಂಡಿಸ್ಕೊಳ್ಳೋದೆ. ಸೈತಾನ ಹೋಗಿ ಇವನ ಪಕ್ಕದಲ್ಲಿ, ತಂದೆದವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರಾ? ಅಲ್ಲಿ ಮುಚ್ಕೊಂಡು ಆರಾಧನೆ ಮಾಡ್ತದೆ ಅಷ್ಟೇ ಅವನು. ಇವಾಗ ತಂದೆ ಪಕ್ಕದಲ್ಲಿ ಕುತ್ಕೊಂಡು ಅವ್ರನ್ನ ಅಪ್ಪ ಅಂತ ಕರೆಯುವಂಥ ಒಂದು ಭಾಗ್ಯವನ್ನು ದೇವರು ನಮಗೆ ಕೊಟ್ಬಿಟ್ಟಿದ್ದಾರೆ. ಒಂದು ಆಮೇಲೆ ಬರ್ತಾಯಿಲ್ಲ ನೋಡಿ. ನೀವು ಸಾಧಾರಣದವರಲ್ಲ. ನೀವು ಯಾವತ್ತೂ ಕೂಡ ಈ ಚಿಕ್ಕ ವಿಷಯ ಪ್ರಾಬ್ಲಮ್ ಬಂದಾಗ ನೀವು ಎಲ್ಲಿದ್ದೀರಂತೆ ಮರ್ತೋಗ್ಬಿಡ್ತೀರಾ. ನಿಮ್ಮ ಯೋಗ್ಯತೆನೇ ಮರ್ತೋಗ್ಬಿಡ್ತೀರಾ, ನಿಮ್ಮ ಡೆಸ್ಟಿನಿನೇ ಮರ್ತೋಗ್ತೀರಾ. ನೀವು ಬಂದು ತಂದೆ ಪಕ್ಕದಲ್ಲಿ ಕುತ್ಕೊಂಡಿದ್ದೀರಿ ಎಂಬುದಾಗಿ ನೆನೆಸ್ಕೊಬೇಕು. ಪರಿಶುದ್ಧಾತ್ಮ ನಿಮ್ಮ ಜೊತೆ ಇದ್ದಾರೆ, ಯೇಸು ಸ್ವಾಮಿ ನಿಮ್ಮ ಜೊತೆ ಇದ್ದಾರೆ, ದೇವರ ವಾಕ್ಯ ನಮ್ಮ ಕೈನಲ್ಲಿದೆ. ನೀವು ಇದನ್ನು ಅಧಿಕವಾಗಿ ಧ್ಯಾನಿಸುವಾಗ ನೋಡಿ. ಇವಾಗ ಕಳೆದ 4 ದಿನಗಳಿಂದ ನಮ್ಮ ಮನೇಲಿ ಟಿವಿನೇ ಆನ್ ಆಗಿಲ್ಲ. ಇಲ್ಲಿಂದ ಟಿವಿ ಓಡ್ತಾ ಇರ್ತಾಯಿತ್ತು. ಯಾಕಂದರೆ ನಮ್ಮಮ್ಮ ಇರ್ತಾರೆ, ಸ್ವಲ್ಪ ಅವ್ರಿಗೂ ಬೇಜಾರಾಗ್ತಿದೆ. ಅವರು ಸ್ವಲ್ಪ ಏನಾದರೂ ನೋಡ್ತಾ ಇರ್ತಾಯಿದ್ರು. ಇವಾಗ ಏನೂ ಇಲ್ಲ, ಟೈಮೇ ಇಲ್ವೇ ನೋಡೋಕ್ಕೆ. ಬೆಳಗ್ಗೆ 5 ಗಂಟೆಗೆ ಓಡಬಾ, ಮತ್ತೆ 10 ಗಂಟೆಗೆ ಓಡಬಾ, ಮತ್ತೆ ಸಾಯಂಕಾಲ ಓಡಬಾ, ಮಿಡ್ಲಲ್ಲಿ ಏನಾದರೂ ಕೆಲಸ ಮಾಡು, ಇಲ್ಲದ ಏನಾದರೂ ಸ್ವಲ್ಪ ಹಂಗೆ ಮಾತಾಡ್ತಾರೆ, ಇಷ್ಟೇ ನೋಡಿ. ಇವಾಗ ಏನಾಗ್ತಿದೆ, ನಾವು ಫಿಲ್ ಆಗ್ತೀವಿ. ಕೆಲವೊಬ್ಬರು ಲೌಕಿಕವಾದ ಕಾರ್ಯಗಳಲ್ಲಿ ಹೊರಟೋಗ್ಬಿಟ್ರೆ, ಒಂದು ಪಿಕ್ಚರ್ ನೋಡೋಕೆ ಶುರು ಮಾಡಿದ್ರೆ ಆಮೇಲೆ ಹಂಗೆ ಹಿಂಗೋಗಿ ಪಿಕ್ಚರ್ ಸನ್ ಟಿ ವಿಲಿ ಏಮೋస్తుంది, ಆಮೇಲೆ ಎಲ್ಲ ನೋಡ್ಕೊಂಡು ಲೈನಾಗಿ ಹೋಗ್ಬಿಟ್ಟು ಕೊನೆಯದಾಗಿ ಪ್ರೇಯರ್ ಮಾಡೋಕೆ ಕೂತ್ಕೊಂಡು, ನಾನು ಸಾಯಂಕಾಲ 7 ಗಂಟೆ ಪ್ರೇಯರ್ ಕೂತ್ಕೊಂಡ್ರೆ
ಅವ್ನು ತೂಗಿಡಿಸ್ತಾ ಇರ್ತಾನೆ ನೋಡಿ. ಬೇಕಾದ್ರೆ ಇವಾಗ ಹೋಗಿ ಪ್ರೇಯರ್ ಮಾಡಿರಿ, ನೀವು ಸ್ಪಿರಿಟ್ ತುಂಬಿ ಪ್ರೇಯರ್ ಮಾಡ್ತೀರಾ. ಟ್ರೈ ಮಾಡಿದ್ರಿ ಇವತ್ತು ಹೋಗಿ 4 ದಿನ ಟ್ರೈ ಮಾಡಿದ್ರೆ ಇದು ನೋಡಿ ಎಷ್ಟು ಚೆನ್ನಾಗಿ ನೀವು ಪ್ರೇಯರ್ ಮಾಡ್ತೀರಿ. ಯಾಕಂದರೆ ಆ ಪರಿಶುದ್ಧಾತ್ಮ ನಿನ್ನಲ್ಲಿ ಏನಾಗಿದ್ದಾರೆ, ಪ್ರಕಾಶಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಬೇಕಾದ ಸಿಗ್ತಾ ಇದೆ. ಇದನ್ನ ಹಂಗೆ ಕಂಟಿನ್ಯೂ ಮಾಡಿ ನಿಮ್ಮ ಲೈಫಲ್ಲಿ. ಓಕೆ, ನಾನು ಲೋಕದ ವಿಷಯ ಇದೆಲ್ಲ ಟಿ ವಿ ನೋಡೋದು ಬೇಡ, ಸಿನಿಮಾ ನೋಡೋದು ಬೇಡ ನಾನು ಹೇಳ್ತಾ ಇಲ್ಲ. ಅದೆಲ್ಲ ಹೆಂಗಿರ್ಬೇಕಾದ್ರೆ ಇವಾಗ ಟ್ಯಾಬ್ಲೆಟ್ ಒಂದು 10 ಟ್ಯಾಬ್ಲೆಟ್ ಡಾಕ್ಟ್ರ್ ಕೊಡ್ತಾನೆ. ಇರಪ್ಪ 10 ದಿನ ಕುಡಿಯೋಕ್ಕಲ್ಲ, ದಬಕನ ಒಂದೇ ಸಲ ಹಾಕೊಂಡ್ರೆ ದಬಕೊಂಡು ಮಲ್ಕೊಬೇಕಷ್ಟೇ. ಏನು ಮಾಡ್ತೀರಾ, ಆಯಾ ಟೈಮ್ ಕರೆಕ್ಟಾಗಿ ಕೊಡಿದ್ದೀರಾ. ಹಂಗೆ ನಿಮಗೆ ಏನು ಎಂಟರ್ಟೈನ್ಮೆಂಟ್ ಇದೆಯೋ ಅದನ್ನೆಲ್ಲ ಒಂದು ಟ್ಯಾಬ್ಲೆಟ್ ಥರ ಯೂಸ್ ಮಾಡೋಕೆ ಹೊರತು, ಆದರೆ ಪರಿಪೂರ್ಣವಾಗಿ ಇದನ್ನು ಯೂಸ್ ಮಾಡುವಾಗ, ಇವರಲ್ಲಿ ನೀನು ಆನಂದ ಪಡುವಾಗ ನಿನ್ನ ಲೈಫ್ ಸೂಪರ್ ಆಗಿರುತ್ತೆ. ಆಮೇಲೆ ಮತ್ತು ನಮ್ಮವ್ರು ಹೋದರೆ ಫುಲ್ಲಾಗಿ ಹೋಗ್ಬಿಡ್ತಾರೆ. ಫುಲ್ ಯಾರಿಗಂದರೆ ಫುಲ್ಲು ರಜನಿಕಾಂತ್ಗೆ ಫುಲ್ ಫ್ಯಾನ್, ಈ ಕಡೆ ವಿಜಯ್ಗಂದ್ರೆ ಫುಲ್ ವಿಜಯ್ಗೆ ಫ್ಯಾನ್. ಈಗ ಸಮಯ ವೆಯ್ಟ್ ಮಾಡ್ತಾರೆ, ನಾನು ಸೂಪರ್ ಸ್ಟಾರ್ ಇರ್ತೀನಪ್ಪ ಇಲ್ಲಿ, ನಾನೊಬ್ಬ ಸೂಪರ್ ಸ್ಟಾರ್ ಇದ್ದೀನಪ್ಪ ಇಲ್ಲಿ, ನಾನೊಬ್ಬ ಸೂಪರ್ ಸ್ಟಾರ್ ಇದ್ದೀನಪ್ಪ. ಅವನು ದುಡ್ಡಿಸ್ಕೊಂಡು ನಿಮ್ಮನ್ನ ಡ್ಯಾನ್ಸ್ ಆಡ್ತಾನೆ ನಿಮ್ಮ ಮುಂದೆ, ಬಟ್ ನಾನು ನಿಮಗೋಸ್ಕರವಾಗಿ ಪ್ರಾಣನೇ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತೀನಿ. ಆಮೇಲೆ ಹೋದ್ರೆ ವಾಕ್ಯ ಹೋದ್ರಿ 1 ಕೊರಿಂಥೆ 2:7 ಇದ್ದೀರಾ ಪಕ್ಕದಲ್ಲಿ ಕೇಳಿ, ಇದ್ದೀರಾ ಅಂತ. ಓಕೆ, ಸಂತೋಷವಾಗಿದ್ದೀರಾ? ಅದಕ್ಕೆ ನಿಮ್ಮ ಪಕ್ಕದಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಸ್ಟೇಜ್ ಬೇಡ, ನಿಮ್ಮ ಪಕ್ಕದಲ್ಲಿ ಇರೋಣ ಅಂತ. ಆಮೇಲೆ ಓಕೆ, ಓದಿ. ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ, ಕೇಳಿಸ್ಕೊಂಡು ನಿಧಾನವಾಗಿ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ಒಂದು ಲೆಟರ್ನ 1 ವರ್ಷ ಪ್ರೀಚ್ ಮಾಡ್ಬೋದು ನಾನು. ಅಷ್ಟು ನಾನು ಡೈಲಿ ಅದು ನೋಡ್ತಾ ಇರುವಾಗ ಎಷ್ಟೋ ವಿಷಯ ಗೊತ್ತಾಗ್ತಾನೆ ಇರ್ತೀನಿ ನಾನು. ಓದಿ. ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ನೋಡಿ ಇದುವರೆಗೂ ಕೇಳಿಸ್ಕೊಳ್ಳಿ. ಇದುವರೆಗೂ ಗುಪ್ತವಾಗಿದ್ದ ಅಂದ್ರೆ ಸೀಕ್ರೆಟ್ ಆಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ನಿಮಗೆ ಹೇಳ್ತೇವೆ. ಕೇಳಿಸ್ಕೊಳ್ರಿ, ಅದು ಏನು ಅಂದ್ರೆ ನೀವು ಶಾಕ್ ಆಗ್ತೀರಿ. ದೇವರ ಜ್ಞಾನವನ್ನೇ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆಮೇಲೆ ಅದು ಯಾವುದೆಂದರೆ, ಕೇಳಿಸ್ಕೊಳ್ರಿ, ತುಂಬಾ ಬ್ಯೂಟಿಫುಲ್ ವರ್ಡ್ ಇದು. ಅದು ಯಾವುದೆಂದರೆ ದೇವರು ನಮ್ಮ ಮಹಿಮೆಗಾಗಿ, ಕೇಳಿಸ್ಕೊಳ್ರಿ, ದೇವರು ನಮ್ಮ ಮಹಿಮೆಗಾಗಿ ಲೋಕ ಉತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ್ದ ಜ್ಞಾನವೇ. ಹಲ್ಲೆಲೂಯಾ. ಏನು ಅರ್ಥ ಆಯ್ತು ನಿಮಗೆ? ಒಂದು ಸೀಕ್ರೆಟ್ ಅಂತ ಹೇಳ್ತಾರೆ, ಒಂದು ರಹಸ್ಯ ಅಂತ ಹೇಳ್ತಾರೆ. ಸೀಕ್ರೆಟ್, ರಹಸ್ಯ ಅಂದ್ರೆ ಇನ್ನೂ ದೊಡ್ಡದು. ಇಂಗ್ಲಿಷಲ್ಲಿ ಏನಿದೆ ಗೊತ್ತಿಲ್ಲ ಅದು. ಸೀಕ್ರೆಟ್ ಏನಂತೆ, ದೇವರು ನಿಮ್ಮನ್ನ ಅದು ಆಂಪ್ಲಿಫೈಡ್ ಹಾಕಿ ನಿಮ್ಮನ್ನ ಏನಂತೆ, ದೇವರು ನಮ್ಮ ಮಹಿಮೆಗಾಗಿ ಲೋಕ ಉತ್ಪತ್ತಿ. ನೋಡಿ, ದೇವರು ನಮ್ಮ ಮಹಿಮೆಗಾಗಿ, ಜೋರಾಗಿ ಹೇಳ್ರಿ, ನಮ್ಮ ಮಹಿಮೆಗಾಗಿ. ಮಹಿಮೆ ಅಂದ ತಕ್ಷಣ ಅದೆಲ್ಲ ದೇವರು ಸಲ್ಲಿಸಬೇಕು ಪಾಸ್ಟ್ರೆ. ಬಟ್ ದೇವರು ಹೇಳ್ತಾರೆ ನಿನಗೆ ಮಹಿಮೆ ಕೊಡೋಕ್ಕಾಗಿ ದೇವರು ಮೊದಲೇ ಪ್ಲಾನ್ ಮಾಡಿದ್ರಂತೆ. ಆಮೆನ್. ಓ ಹಲ್ಲೆಲೂಯಾ. ನಿನ್ನ ಹಾನರ್ ಮಾಡ್ಬೇಕಂತೆ, ನಿನ್ನ ಘನಪಡಿಸ್ಬೇಕು. ನಾನು ಹೇಳ್ತಾ, ಅನಿಲ್ ಗೌಡ ಹೇಳ್ತಲ್ಲ, ಬೈಬಲ್ ಹೇಳ್ತಾ ಇದೆ ದೇವರು ನಮ್ಮ ಮಹಿಮೆಗಾಗಿ. ಈಗ ದೇವರ ಮಹಿಮೆ ಏನು ಅಂತ ಕೇಳಿದ್ರೆ ನೀವು ಹೇಳುವ ಧೈರ್ಯವಾಗಿ ನಾನೇ ಅಂತ. ದೇವರ ಮಹಿಮೆ ಏನಂದ್ರೆ ನಾನೇ ದೇವರ ಮಹಿಮೆ, ನಾನೇ ದೇವರ ಮಹಿಮೆ, ನಾನೇ ದೇವರ ಮಹಿಮೆ, ನಾನೇ ದೇವರ ಮಹಿಮೆ, ನಾನೇ ದೇವರ ಮಹಿಮೆ. ನಾನೇ ನೆನೆಸ್ಕೊಂಡಿದ್ದೀನಿ, ನಾನು ದೇವ್ರನ್ನ ಹಲ್ಲೆಲೂಯಾ ಸ್ತೋತ್ರ ಅಂತ ಆಡ್ಬಿಟ್ರೆ ಅದು ಮಹಿಮೆ ಅಂತ. ನಾನೇ ದೇವರ ಗ್ಲೋರಿ. ನಾನೇ ಈ ಪ್ರಪಂಚದಲ್ಲಿ ಓಡಾಡುವಾಗ ಇವನಲ್ಲಿ ದೇವರ ಮಹಿಮೆ ಇದೆ. ಇವನೇ ತಂದೆ ಮೇಲಿಂದ ನೋಡುವಾಗ ಇವನ ನನ್ನ ಮಹಿಮೆ. Come on, say, ನಾನು ದೇವರ ಮಹಿಮೆ. ಪ್ರತಿದಿನ ಇದನ್ನ ಹೇಳ್ಬೇಕು. ಹಂಗೆ ಹೇಳ್ವಾಗ ಸೈತಾನ ಸೋಲ್ತಾನೆ, ನಿನ್ನ ಪ್ರಾಬ್ಲಮ್ ಸೋಲ್ತಿದೆ, ನಿನ್ನ ಕಷ್ಟಗಳು ನಿವಾರಣೆ ಆಗ್ತಿದೆ. ಯಾಕಂದ್ರೆ ಈ ಲೋಕದಲ್ಲಿ ಯಾವುದು ಮಹಿಮೆ ಇಲ್ಲ, ನೀನು ಮಹಿಮೆ ದೇವರಿಗೆ, ನೀನು ಹೆಚ್ಚು ದೇವರಿಗೆ, ನೀನು ಗ್ರೇಟ್ ದೇವರಿಗೆ. ನಾವೇನಂತೀವಿ, ಅಯ್ಯೋ ನನ್ನ ಮಣ್ಣು, ನಾನು ಧೂಳು, ನಾನು ತಿಪ್ಪೆ, ಏನು ಇಲ್ಲ, ನಾವೆಲ್ಲ ಬಡವರು, ಅಲ್ಲಿ ಟಾಟಾ ಬಿರ್ಲಾ ದೊಡ್ಡವನು. ಬೈಬಲ್ ನೆಕ್ಸ್ಟ್ ವಾಕ್ಯ ಏನಂತ ಗೊತ್ತಾ, ನಮ್ಮನ್ನು ಹೆಂಗೆ ಮಹಿಮೆ ಪಡಿಸ್ತಾರಂತೆ. ನೆಕ್ಸ್ಟ್ ವಾಕ್ಯ ಓದಿ. ಕಂಟಿನ್ಯೂ ಮಾಡಿ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಇದನ್ನ ಯಾರು
ಜನ ಏನ್ ತಿಳ್ಕೊಂಡ್ರು ಗೊತ್ತಾ? ಇವ್ರು ದೇವ್ರನ್ನ ಮಹಿಮೆ, ಬರೀ ದೇವ್ರ ಮಾತ್ರ ಮಹಿಮೆ ಮಹಿಮೆ ಅನ್ಕೊಂಡ್ರು. ನಾನೇ ಒಂದು ದೇವರ ಮಹಿಮೆ ಅಂತ ಯಾರು ಗೊತ್ತಿಲ್ಲ. ನಾನೇ ಅಂತ ದೇವರ ಮಹಿಮೆ ಅಂತ ಗೊತ್ತಿದ್ರೆ ಖಂಡಿತವಾಗಲೂ ದೇವ್ರು ನಮಗಾಗಿ ಇಟ್ಟದ್ದನ್ನು ಅನುಭವಿಸಿ ಈ ಲೋಕದಲ್ಲಿ ರಾಜನಾಗಿರ್ತಾ ಇದ್ದ. ಇವತ್ತು ನೋಡಿ, ಯಾರನ್ನಾದ್ರೂ ಕೇಳಿ ಒಂದು ಕಾರ್ ತಕ್ಕೋತೀನಿ ಅಂದ್ರೆ, ಇಲ್ಲಪ್ಪ ಕಾರೆಲ್ಲ ಏನು ಬೇಡ. ಅವ್ರು 4 ಕಾರ್ ತೆಗಿಬೋದು ಸೇವಕರು. ಮಹಿಮೆ ರೀ, ನಿನ್ನ ಮಹಿಮೆ ಪಡಿಸ್ಬೇಕಂತದ್ದು. ನೋಡಿ, ಇದನ್ನ ಯಾವಾಗ ತಿಳ್ಕೊಂತೀವೋ ನಾವು ನೆಕ್ಸ್ಟ್ ಗ್ಲೋರಿಗೆ ಎಂಟ್ರಿ ಆಗ್ತೀವಂತೆ. ಇವಾಗ ನಿನ್ನ ಮಕ್ಕಳು ಚೆನ್ನಾಗಿರೋದು ಹೇಳ್ರಿ, ಅದೊಂದು ಮಹಿಮೆ ತಾನೆ, ಅದೊಂದು ಗ್ಲೋರಿ ತಾನೆ. ನಿಮ್ಮ ಮಕ್ಕಳು ಭಿಕ್ಷುಕರಾಗಿರೋದೊಂದು ಗ್ಲೋರಿನಾ? ಹಾಗಾದರೆ ಪರಲೋಕದ ತಂದೆ ಮಾತ್ರ ಚಿನ್ನದ ರಸ್ತೆಯಲ್ಲಿ ಓಡಾಡಬೇಕು, ನಾವು ಕಿತ್ತೋಗಿರೋ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀವಿ. ಯಾಕೆ? ದೇವಪುತ್ರನ ಮಹಿಮೆ ಇನ್ನೂ ಹೊರಪಟ್ಟಿಲ್ಲ, ನಮಗಿನ್ನೂ ರಿಯಲೈಸ್ ಆಗಿಲ್ಲ. ನಾವು ಚೆನ್ನಾಗಿರ್ಬೇಕಂದ್ರೆ ಒಂದಿನ ಕೂಡ ಯೋಚನೆ ಮಾಡಿಲ್ಲ. ಏನೋ ಹಾಸಿಗೆ ಎತ್ತಷ್ಟು ಕಾಲು ಚಾಚು, ತುಂಡು ಬಟ್ಟೆ, ತುಗಡ ಬಟ್ಟೆ, ಅದು ಹಾಡು, ಬರಿದಾದ ಲೋಕ ಬರಿದಾದ ಲೋಕ, ಅದನ್ನ ಆಡೋದು. ಆಮೇಲೆ ಕಣ್ಣು ಕಾಣಲಿಲ್ಲ, ಅಯ್ಯ ನಿನ್ನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಲ್ಲ, ಅದು ಏನಂತ ಹಾಡಂತ ಆಡ್ತೀರ ಬಂದ್ಬಿಟ್ಟು ಇಲ್ಲಿ? ಏನಂತ ಆಡಬೇಕು? ನಿನ್ನ ಪ್ರಭಾವದ ಐಶ್ವರ್ಯದಿಂದಲೇ ನನ್ನೆಲ್ಲ ಕೊರತೆಯ ನೀಗಿಸುವ ದೇವನೇ, ನಾನು ಈ ಲೋಕದಲ್ಲಿ ಮಹಿಮೆ ಆಗಿರಬೇಕು. ಪಾಪ ಮಾಡಿ ಜೀವಿಸಕ್ಕಾಗಿ ನನ್ನ ಕರೆದಿಲ್ಲ, ವ್ಯಭಿಚಾರ ಮಾಡಕ್ಕೆ ನಾನು ಕರೆದಿಲ್ಲ. ನಾನು ದೇವರ ಮಹಿಮೆ ಅಂದಮೇಲೆ ಅದು ಬೇರೆನೇ ಲೆವೆಲ್. ಸಾರಾಯಿ ದೊಡ್ಡದಲ್ಲ ದೇವ್ರ ಮುಂದೆ, ಸ್ಮೋಕಿಂಗ್ ದೊಡ್ಡದಲ್ಲ, ಅಥವಾ ಪಾಪದ ದೊಡ್ಡದಲ್ಲ, ನಾನೇ ಗ್ರೇಟ್. ಆಗ ನನ್ನನ್ನು ದೇವರ ಮಹಿಮೆ ಅನ್ನುವಾಗ ಹಾಗಾದ್ರೆ ಈ ಮಹಿಮೆ ಹೆಂಗೆ ಹೊರಪಡ್ಬೇಕು ಯೋಚನೆ ಮಾಡ್ರಿ. ಈಗ ಹೇಳ್ರಿ, ದೇವರ ಮಹಿಮೆ ಏನು ಹೇಳಿ? ನಾನೇ ದೇವ್ರ. ಇಂಗ್ಲಿಷಲ್ಲಿ ತುಂಬಾ ಚೆನ್ನಾಗಿದೆ. ಇಂಗ್ಲಿಷ್ ಓದಮ್ಮ. But rather what we are setting forth is a wisdom of God once hidden from the human understanding and now revealed to us by God, that wisdom which God devised and decreed before the ages for our glorification to lift us into the glory of His presence. Amen. ಅಂದ್ರೆ ಈ ಮಹಿಮೆನ ತಕೊಂಡೋಗಿ ಎಲ್ಲಿ ಕುಂಡಿಸ್ಬೇಕು ನೀವು ಯೋಚನೆ ಮಾಡಿದ್ರಂತೆ? His presence, glory. ಅವರ ಪಕ್ಕದಲ್ಲಿ. Yes, amen. ನೋಡಿ, ಇದು ಈ ರಿಯಲೈಸ್ಗೆ ಬಂದ್ಬಿಟ್ರೆ ಈ ಭೂಮಿನಲ್ಲಿ ನಾವು ಕೈ ಹಾಕುವ ಪ್ರಯತ್ನಗಳು ಸಫಲ ಆಗ್ತಿದೆ, ನಮ್ಮ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ, ನಮ್ಮ 4 ತಲೆಮಾರುಗಳು ಬ್ಲೆಸ್ ಆಗಿರ್ತದೆ. ನಾವು ಏನು ನೆನ್ಸ್ಕೊಂಡ್ಬಿಟ್ಟಿದ್ದೀವಿ? ನಾವು ಮೊಣಕಾಲು ಹಾಕಬೇಕು, ಉಪವಾಸ ಮಾಡಬೇಕು, ಏನು ತಿನ್ನಬಾರ್ದು, ಹಾಸಿಗೆ ಎದ್ದಷ್ಟು ಕಾಲು ಚಾಚಬೇಕು, ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಹಾಕೊಂಡ್ಬಿಟ್ರೆ ದೇವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಹಿಂಗೆ ನೆನ್ಸ್ಕೊಂಡ್ಬಿಡ್ತೀವಿ. ಒಂದ್ಸಲಿ ನಾವೆಲ್ಲೋ ಪ್ರೇಯರ್ಗೆ ಹೋಗಿದ್ವಿ, ಅದು ಏನೋ ಒಂದು ಎಂಗೇಜ್ಮೆಂಟ್ಗೆಲ್ಲ ಹೋಗಿದ್ವಿ. ಅವಾಗ ಅಲ್ಲಿರೋ ಪಾಸ್ಟರ್ ನಮಗೆ ನಮ್ಮ ಬೆಂಗಳೂರಿಂದ ಓದೋರಿಗೆ ಪ್ರಸಂಗ ಮಾಡ್ತಾಯಿದ್ದಾರೆ. ತಲೆ ಮೇಲೆ ಬಟ್ಟೆ ಹಾಕಿ ಅಂತಾರೆ. ಈ ಅಲಂಕಾರವೆಲ್ಲ ದೇವರಿಗೆ ಇಷ್ಟ ಇಲ್ಲ. ಯಾರು ನಮಗೆ ತಾನೇ ಹೇಳ್ತಾ ಇದೆಯಾ? ಅಲಂಕಾರ ಮಾಡಬೇಡ ಅಂತಾನೆ, ಒಳ್ಳೆ ಸೀರೆ ಕಟ್ಟಬಾರ್ದು ಅಂತಾನೆ, ಲಿಪ್ಸ್ಟಿಕ್ ಹಾಕ್ಬಾರ್ದು ಅಂತಾನೆ, ಫುಲ್ ಪ್ರಸಂಗ ಅದೇ. ಕೊನೆಗೆ ಆಯಪ್ಪನಿಗೆ ಒಂದು ಮಗಳು, ಅವಳೆ ಲಿಪ್ಸ್ಟಿಕ್ ಹಾಕೊಂಡು ಓಡಾಡ್ತಾ ಇದ್ದಾಳೆ. ಇವಾಗ ಏನು ಮಾಡಿದೇಳಿ? ಕೆಲವು ಪಾಸ್ಟರ್ಗಳು ಏನು ಮಾಡಿದ್ರು, ಫುಲ್ ಡೀಪಾಗಿ ಪ್ರಸಂಗ ಮಾಡ್ತಾರೆ. ಕೊನೆಗೆ ಅವ್ರ ಹೆಣ್ಣು ಮಕ್ಕಳೇ ಸ್ವಲ್ಪ ಜೀನ್ಸ್ ಹಾಕೊಂಡು ಓಡಾಡುವಾಗ ಅವ್ರ ಸಂಧಾನಕ್ಕೆ ಬಂದುಬಿಡ್ತಾರೆ. ಇಲ್ಲ ಪರವಾಗಿಲ್ಲ, ನೀವು ಹಾಕ್ಕೊಳ್ಳಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅದೇ 10 ವರ್ಷದಿಂದ ಏನು ಮಾತಾಡಿದೆ? ಅದು ನಾನು ತಾನೇ ಮಾತಾಡಿದೆ, ನಾನು ಎಗನೆಸ್ಟಾಗಿ ಮಾತಾಡಿದೆ. ನೀನು ಇವತ್ತು ನಿನ್ನ ಮಗಳು ಜೀನ್ಸ್ ಹಾಕಿದ ತಕ್ಷಣ ನೀನು ಜೀನ್ಸ್ ಕಾಂಪ್ರಮೈಸಾ? ಜೀನ್ಸ್ ಹಾಕೋದು, ಚೂಡಿದಾರ್ ಹಾಕೋದು, ಟೀ ಶರ್ಟ್ ಹಾಕೋದು, ಅದು ಏನೋ ಇದಲ್ಲ. ನಾನೇ ದೇವರ ಮಹಿಮೆ ಅನ್ನೋ ಅರಿವು ನಮ್ಗೆ ಬರ್ಬೇಕಷ್ಟೆ. ನಾವು ಬರೀ ದೇವರನ್ನ ಮಹಿಮೆ ಪಡಿಸಿದ್ರೆ ನಮ್ಮ ಟೈಮ್ ಕಳೆದ್ಬಿಟ್ವಿ. ಆದರೆ ಪರಲೋಕನ ದೇವರು ನಮ್ಮನ್ನು ಮಹಿಮೆ ಪಡಿಸ್ಬೇಕಂತ ಅವ್ರು ಎದುರು ನೋಡ್ತಾ ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಸ್ವತಃ ಹೇಳ್ತಾರೆ, ಐ ಥಿಂಕ್ ಜಾನ್ ಗಾಸ್ಪಲ್ 17ನೇ ಅಧ್ಯಾಯದಲ್ಲಿ, ಅಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡಿ, ಪರಿಶುದ್ಧಾತ್ಮನ ಕೆಲವು ವಿಷಯ ನಮ್ಗೆ ರಿವೀಲ್ ಮಾಡುವಾಗ ಅದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅದು ಪರಿಶುದ್ಧಾತ್ಮ ಮಾತ್ರ ನೀವೆಲ್ಲ ನಮ್ಗೆ ತಿಳಿಯಪಡಿಸೋದು. ಯಾವ ಮನುಷ್ಯನ ಜ್ಞಾನ ಇದನ್ನು ಹೇಳೋಕ್ಕಾಗೋದಿಲ್ಲ. ನಾನು ಇದನ್ನೆಲ್ಲ ಕಲ್ತ್ಕೊಂಬಂದು ನಿಮ್ಗೆ ಹೇಳ್ತಾ ಇಲ್ಲ. ನಾನು ಕಳೆದ 4 ದಿನಗಳಿಂದ
ನಾನು ಕುತ್ಕೊಂಡು ಇಲ್ಲಿ ಟಂಗ್ಸ್ ಮಾತಾಡ್ತಾ ಪ್ರಾರ್ಥನೆ ಮಾಡ್ತಾ ನಾನು ದೇವರೊಂದಿಗೆ ಐಕ್ಯವಾಗ್ತಾ ಅನೇಕ ಕೆಲವು ರೆವಲ್ಯೂಷನ್ಗಳು ದೇವರು ನಾನು ಕೊಡ್ತಾನೆ ಇದ್ದಾರೆ. ಕೆಲವು ಪ್ರಕಟಣೆಗಳು ಉಂಟು ಮಾಡ್ತಾ ಇದ್ದಾರೆ, ಕೆಲವರಿಗೆ ಪ್ರಾಪರ್ಸ್ ಹೇಳ್ತಾ ಇದ್ದಾನೆ, ಕೆಲವರಿಗೆ ಹೀಲಿಂಗ್ ಡಿಕ್ಲೇರ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಇದ್ದೀರಾ? ನೀವು ಸಾಧಾರಣವಾದವರಲ್ಲ, ನೀವು ದೇವರ ಪಕ್ಕದಲ್ಲಿ ಇರೋರು. ಯಾವುದೋ ಚಿಲ್ಲರೆ ವಿಷಯಕ್ಕಾಗಿ ಯೋಚನೆ ಮಾಡಬಾರ್ದು, ನೀವು ತುಂಬ ದೊಡ್ಡದಾಗಿ ಯೋಚನೆ ಮಾಡಬೇಕಿಂದ ನೇಮ್ ಆಫ್ ಜೀಸಸ್. ಚೆನ್ನಾಗಿರ್ತೀರ, ಪಕ್ಕದಲ್ಲಿ ಹೇಳಿ ನೀವು ಚೆನ್ನಾಗಿರ್ತೀರ, ನೀವು ಚೆನ್ನಾಗಿರ್ತೀರ, ನೀವು ಆರೋಗ್ಯವಾಗಿರ್ತೀರ. ಯಾವ ಕೇಡು ನಿಮ್ಮನ್ನು ಮುಟ್ಟಕ್ಕಾಗೋದಿಲ್ಲ. ನಿಮ್ಮನ್ನು ಮುಟ್ಟಬೇಕಂದ್ರೆ ಅವ್ರನ್ನ ಮುಟ್ಟಿ ಬರಬೇಕು. ಅದಕ್ಕೆ ನನ್ನ ಜೀವ ಕ್ರಿಸ್ತನೊಂದಿಗೆ ದೇವರಲ್ಲೇ ಮರೆಯಾಗಿದೆ ಅಂತ ಬೈಬಲ್ ಬರುತ್ತೆ. ಅನೇಕರು ಏನು ಅನ್ಸ್ಕೊಂಡ್ಬಿಡ್ತಾರೆ, ಸೈತಾನ ಏನು ಮುಟ್ಟಲ್ಲ. ನಿನಗೆ ಅದು ಗೊತ್ತಿಲ್ಲ ಅಂದರೆ ಮುಟ್ತಾನೆ, ಗೊತ್ತಿದ್ರೆ ಮುಟ್ಟೋದಿಲ್ಲ. ನಿನಗೆ ಅವ್ರ ಬಗ್ಗೆ ಗೊತ್ತಿದ್ರೆ ಅವನಿನ್ನು ಟಚ್ಚೇ ಮಾಡೋಕ್ಕಾಗಲ್ಲ. ನಿನಗೆ ಗೊತ್ತಿಲ್ಲದಿರೋದ್ರಿಂದನೇ ನಿನ್ನ ಮೈಂಡಲ್ಲಿ ಬೇಡವಾದನ್ನು ಹಾಕ್ಕೊಂಡು ಏನೋ ಮಾತಾಡಿ ಡೈಲಿ ಆ ಪರಿಶುದ್ಧಾತ್ಮನ ಘನಪಡಿಸ್ತಾ ಇರಿ. ಆ ಪರಿಶುದ್ಧಾತ್ಮ ಇಲ್ಲದೆ ಯಾವ ವರ್ಡ್ ಎಷ್ಟು ಅರಿಕೆ ಮಾಡಿದ್ರೂ ನೆರವೇರದೇ ಇಲ್ಲ. ಆ ಪರಿಶುದ್ಧಾತ್ಮರೇ ನಿಮ್ಮ ಮಾತುಗಳನ್ನೆಲ್ಲ ಅವರೇ ಘನಪಡಿಸ್ಬೇಕು, ಅವ್ರು ನೆರವೇರಿಸ್ಬೇಕು. ಓದಿ ವಾಕ್ಯವನ್ನು 17 ಅಲ್ಲಿ ಯೇಸು ಸ್ವಾಮಿ ಯಾವ ವಾಕ್ಯ? ದೇವರ ನಿನ್ನ ಮಹಿಮೆ ನಾನು ಇವ್ರಿಗೆ ಕೊಟ್ಟಿದ್ದೀನಿ ಅಂತ ನೋಡಿ. 17 17:22 ಕರೆಕ್ಟ್. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ಏನಮ್ಮ? ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ನಾನು ಲೋಕದವನಲ್ಲ. 22 ಅಮ್ಮ, 17 22 14 ಅಂದ್ರು. 14 17 14 17 ಇಲ್ಲ 22. ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು. ಯಾರು? ಮೂರನೇ ಮುನಿಯಮ್ಮನ ನಾವುಗಳು ಸಭೆ. ಅಲೋ, ಒಂದು 4 ಅಕ್ಷರ ಬಂದಿದ್ದೇನೆ ಮೈಕ್ ಬೇಕು ಅಂತಾರೆ. ಇದ್ದೀರಾ? ಬೈಬಲ್ ಹೇಳ್ತಾ ಇದೆ ನಾವೆಲ್ಲ ಒಂದಾಗಿರ್ಬೇಕಂತೇಳಿ. ನೋಡಿ ಏನಂತಿದ್ ವಾಕ್ಯ, ಯೋಹಾನ 17:22. 17:22 ಕರೆಕ್ಟ್. ಓದಿ. ನಾವು ಒಂದಾಗಿರುವ ಪ್ರಕಾರ. ತಂದೆಯೇ ಮಾತಾಡ್ಕೊಂತ ಇದ್ದಾರೆ. ಯಾರು? ತಂದೆ, ಮಗ, ಪರಿಶುದ್ಧಾತ್ಮ ಮಾತಾಡ್ಕೊಂತ ಇದ್ದಾರೆ. ಏನಂತ? ನಾವು ಒಂದಾಗಿರುವ ಪ್ರಕಾರ. ತಂದೆ ಜೊತೆ ಮಾತುಕತೆ ನಡೀತಾ ಇದೆ. ನಾನು, ಪರಿಶುದ್ಧಾತ್ಮ, ತಂದೆ, ನಾವು ಒಂದಾಗಿರೋ ಪ್ರಕಾರ. ಎಲ್ಲ ಹೇಳ್ರಿ. ನಾವು ಒಂದಾಗಿರೋ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು. ಆಮೆನ್. ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಆಮೆನ್. ಸಪ್ರೇಟ್ ಆಗೋದಾಗ ಕೊಟ್ಟಿದ್ದಾರೆ ನಿಮಗೆ ಮಹಿಮೆ. ಬಟ್ ಯು ಡೋಂಟ್ ನೋ ಮ್ಯಾನ್, ಯು ಡೋಂಟ್ ನೋ ಗಾಸ್ಪಲ್. ದಟ್ ಈಸ್ ವೈ ನೀನು ಸಪ್ರೇಟ್ ಆಗಿ ಹೋಗಿ ಟ್ರೈ ಮಾಡ್ತಾ ಇದೀಯ. ಗೊತ್ತಿಲ್ಲ, ಅನೇಕರಿಗೆ ಇದು ಗೊತ್ತಿಲ್ಲ, ಸತ್ಯನೇ ಗೊತ್ತಿಲ್ಲ. ಸೊ ನೀರ ಮೇಲೆ ಗುಳ್ಳೆ ಇದೆ ನೋಡಿ, ಆ ಥರ ಜೀವಿಸ್ತಾ ಇದ್ದಾರೆ. ಸ್ವಲ್ಪ ಆಳಕ್ಕೆ ಹೋಗ್ಬೇಕು. ಆಳಕ್ಕೆ ಹೋಗುವಾಗಲೇ ಒಂದು ಸಭಾಪಾಲಕ ಅಂದರೆ ಏನು, 5-fold ಮಿನಿಸ್ಟ್ರಿ ಅಂದರೆ ಏನು, ಇವೆಲ್ಲ ಗೊತ್ತಾಗೋದು. ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ. ಯಾಮಾರ್ಬಿಡ್ತೀವಿ ನಾವು. ಸೈತಾನ ಯಾಮಾರಿಸ್ಬಿಡ್ತಾನೆ ನಮ್ಮನ್ನು. ನೋಡಿ, ಬೈಬಲ್ ಇಸ್ ವೆರಿ ಕ್ಲಿಯರ್. ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು. ನಾವೆಲ್ಲ ಒಂದಾಗಿರ್ಬೇಕಂತಾನೆ ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು, ಅವರು ನಮಗೆ ಕೊಟ್ಟ ಮಹಿಮೆಯನ್ನ ನಾನು ಅವರಿಗೆ ಕೊಟ್ಟಿದ್ದೇನೆ. ಕ್ರಿಸ್ತನ ಮಹಿಮೆನ ಯಾರು ಕೊಟ್ಬಿಟ್ರಂತೆ? ಯೋಚನೆ ಮಾಡ. ಕಿತ್ತಾಡಕ, ಒಟ ಕಿಚ್ಬಿಡಕ, ದ್ವೇಷ ಮಾಡಕ, ಚಾಡಿ ಹೇಳಕ, ಹೊರಗಡೆ ಕಂಪ್ಲೇಂಟ್ ಹೇಳಕ. ರೇ, ನೀವು ಮಹಿಮೆ ಉಳ್ಳ ಮನುಷ್ಯರ್ರಿ, ನೀವು ದೇವರ ಮಹಿಮೆ, ಇವರ ಗ್ಲೋರಿ. ಅದನ್ನು ಕರೆ ಮಾಡೋಕ್ಕಾಗಿ ಶತ್ರು ಓಡಾಡ್ತಾ ಇರ್ತಾನೆ. ಅದಕ್ಕೆ ನಾವು ಯಾವಾಗಲೂ ಪರಿಶುದ್ಧಾತ್ಮರ ಮಾತನ್ನು ಕೇಳಬೇಕು. ಹಾಡಾಡ್ತೀವಿ, ಎಲ್ಲಿಗೆ ನಾವು ಹೋಗಲಿ, ಏನಯ್ಯ ಕೇಳ್ತೀವಿ. ಹಾಡಾಡ್ಬಿಟ್ಟು ಮನೆಗೆ ಹೋಗಿ ಅದೇ ಕೆಲಸ ಮಾಡ್ತಾ ಇರ್ತೀವಿ. ಒಂದು ತಿಳ್ಕೊಳ್ಳಿ, ಇವತ್ತು ನಾನು ಹೋಗಿ ಸ್ವಲ್ಪ ಒಂದು 10 ನಿಮಿಷ ಅಪ್ಪತ್ತ ಕೂತ್ಕೊಂಡು ನಾನು ದೇವರ ಮಹಿಮೆ ಇಷ್ಟು ಹೇಳಿ ಶತ್ರು ನಿಮ್ಮನ್ನು ಬಿಟ್ಟು ಹೋಗ್ತಾನೆ, ವ್ಯಾಧಿಗಳು ನಿಮ್ಮನ್ನು ಬಿಟ್ಟು ಹೋಗ್ತದೆ. ಯೇಸು ಕ್ರಿಸ್ತನ ಮರಣದಿಂದ ಎಬ್ಬಿಸಿದ್ದೇ ಪರಿಶುದ್ಧಾತ್ಮರೇ. ಗೊತ್ತಾ ನಿಮಗೆ? ಪರಿಶುದ್ಧಾತ್ಮರು ಇಲ್ದಿರ ಯೇಸು ಸ್ವಾಮಿ ಈ ಲೋಕದಲ್ಲಿ ಮಿನಿಸ್ಟ್ರಿ ಮಾಡಕ್ ಆಗೋದಿಲ್ಲ. ಬೋಲ್ಡ್ ಆಗಿ ಹೇಳ್ತೀನಿ, ಇನ್ ದ ನೇಮ್ ಆಫ್ ಜೀಸಸ್. ಪರಿಶುದ್ಧಾತ್ಮ ಇಲ್ದಿರ ಈ ಲೋಕ ಉಂಟಾಗಕ್ಕೆ ಆಗೋದಿಲ್ಲ. ಇವತ್ತು ಪರಿಶುದ್ಧಾತ್ಮ ನಿಮ್ಮ ಲೈಫಲ್ಲಿ ಇಲ್ದಿರ
ಯಾವುದೊಂದು ನಡೆಯೋಕ್ಕಾಗಲ್ಲ. ನೀವು ಬಿಲೀವರ್ ಆಗಿರ್ಬೋದು, 26 ಕನ್ಫೆಸ್ಗಳನ್ನ ಕನ್ಫೆಸ್ ಮಾಡ್ಬೋದು. ಪರಿಶುದ್ಧಾತ್ಮರನ್ನ ನೀವು ಗಮನಿಸಬೇಕು. ಪರಿಶುದ್ಧಾತ್ಮರು ಏನು ಹೇಳ್ತಾರೆ ಕೇಳಬೇಕು. ಪರಿಶುದ್ಧಾತ್ಮರು ಒಂದಾಗಿರುವುದನ್ನೇ ಎದುರು ನೋಡ್ತಾರೆ ಹೊರತು ಚದರಿಸುವುದನ್ನು ದೇವರು ಎದುರು ಪರಿಶುದ್ಧಾತ್ಮ ಎದುರು ನೋಡೋದಿಲ್ಲ. ಒಂದು ಡಿಸ್ಟರ್ಬ್ ಸ್ಪಿರಿಟ್ ನಿಮ್ಮ ಹತ್ರ ಬರ್ತಾ ಇದೆ ಅಂದರೆ ಟಕ್ ಅಂತ ನೀವು ಎಚ್ಚರಿಕೆ ಆಗಬೇಕು. ಓ, ಸಮಥಿಂಗ್ ಏನೋ ನನ್ನಲ್ಲಿ ಓಡ್ತಾ ಇದೆ, ಯಾರೋ ಬಂದು ಏನೋ ಮಾತಾಡ್ತಾ ಇದ್ದಾರೆ. ಇದು ಆತ್ಮನಿಂದ ಬಂದ ಮಾತಾ ಅಥವಾ ಫ್ಲೆಶಿಂದ ಬಂದ ಮಾತಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ ಪರಿಶುದ್ಧಾತ್ಮರು ಕುಟುಂಬವನ್ನು ಚದುರಿಸುವವನಲ್ಲ, ಸಭೆಯನ್ನು ಚದುರಿಸುವವನಲ್ಲ. ಅದಕ್ಕೆ ಹೇಳ್ತಾರೆ ಅವರು ಒಂದಾಗಿರುವ ಪ್ರಕಾರ. ಎಸ್, ಇಂಗ್ಲಿಷಲ್ಲಿ ಇರುತ್ತೆ ಗ್ಲೋರಿ ಆ್ಯಂಡ್ ಆನರ್. ಗ್ಲೋರಿ ಆ್ಯಂಡ್ ಹಾನರ್. ಜೋರಾಗಿ ಹೇಳ್ರಿ. I have given to them the glory and honor which you have given me, that they may be one even as we are one. ಇವಾಗ ದೇವರು ನಮಗೆ ಮಹಿಮೆನೂ ಕೊಟ್ಟಿದ್ದಾರೆ, ಗೌರವನೂ ಕೊಟ್ಟಿದ್ದಾರೆ. ಇದ್ದೀರಾ? ಒಂದು ವಿಷಯ ಹೇಳ್ತೀನಿ, ತಿಳ್ಕೊಳ್ಳಿ, ಅದನ್ನು ಫಾಲೋ ಮಾಡಿ ಇವತ್ತಿಂದ. ನೋಡಿ, 2 ವಿಷಯ ನಾವು ತುಂಬ ಕೇರ್ಫುಲ್ಲಾಗಿ ಗಮನಿಸ್ಬೇಕಿಲ್ಲಿ. ಪರಿಶುದ್ಧಾತ್ಮ ನಮ್ಮ ಲೈಫಲ್ಲಿ ಏನು ಹೇಳ್ತಾರೋ ಅದನ್ನು ಭದ್ರವಾಗಿ ಕೇಳಬೇಕು. ಅವರು ನೀವು ಕೇಳಿಸ್ಕೊಡ್ರಿ. ಇವಾಗ ದೇವರ ಮಹಿಮೆ ಯಾರು? ಯೇಸು ಹೇಳಿದ್ರು, ಇವ್ರು ಒಂದಾಗಿರೋಕ್ಕೋಸ್ಕರವಾಗಿ ನಾನು ಏನು ಕೊಟ್ಟಿದ್ದೀನಿ ಅವರಿಗೆ? ಮಹಿಮೆನೂ ಕೊಟ್ಟಿದ್ದೀನಿ, ಹಾನರು ಮಾಡಿದ್ದೀನಿ. ಕರೆಕ್ಟ್? ಬೇರೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಯಾವಾಗ ನಮ್ಮಲ್ಲಿ ಹಾನರ್ ಬರ್ತಿತ್ತೋ ಇದು ದೇವರು ತುಂಬ ಇಷ್ಟ. ಗೊತ್ತಾ ನಿಮಗೆ? ಇವತ್ತು ಹಾನರ್ ಇಲ್ಲ. ಇವಾಗ ಸಡನ್ನಾಗಿ ಮಿಡ್ಲಲ್ಲಿ ಮೊದಲು ಪಾಸ್ಟರ್ ಬರುವಾಗ ಯಾರು ಎದ್ದು ನಿಂತ್ಕೊತಾ ಇದ್ದಿಲ್ಲ. ಅದು ನಾವು ಕಲಿತು ಇಲ್ಲ ಒಂದು ಸಭಾಫಲಕ ಬರುವಾಗ ಎಲ್ಲ ಹಾನರ್ ಮಾಡಬೇಕು. ಇದು ಹಾನರು ಮನುಷ್ಯನಿಂದ ಬಂದಿಲ್ಲ, ಬೈಬಲ್ ದೇವರಿಂದ ಬಂದಿರುವ ಹಾನರ್. ಟಕ್ಕ ನೀವೆಲ್ಲ ಏನು ಮಾಡ್ತಾರೆ? ಇನ್ನು ಕೆಲವರು ಏನು ಮಾಡ್ತಾರೆ? ಕೂತ್ಕೊಂಡೇ ಇರ್ತಾರೆ. ಅಂದ್ರೆ ಏನರ್ಥ? ಡಿಸ್ಆನರ್. ಈ ಡಿಸ್ಆನರ್ ಸ್ಪಿರಿಟ್ಸ್ ನಮ್ಮ ಸಭೆಯಿಂದ ಹೊರಗಡೆ ಹೋಗಲಿ. Amen. ದೇವ್ರು ಯಾರು ಹಾನರ್ ಮಾಡ್ತಾರೋ ಅವ್ರು ನಮ್ಮನ್ನು ಹಾನರ್ ಮಾಡಿದ್ದಾರೆ, ಅವ್ರ ಮಹಿಮೆ ನಮಗೆ ಕೊಟ್ಟಿದ್ದಾರೆ. ಬಟ್ ನಾವು ಅದನ್ನ ಗೌರವಿಸಬೇಕಾಗಿದೆ. 2ನೇದು ತುಂಬಾ ಪರಿಚಯ. ಪಾಸ್ಟ್ ನಂಗೆ 10 ವರ್ಷ ಪರಿಚಯ. 2 ವಿಷಯ ಇವತ್ತು ಕಲ್ತ್ಕೊಂಡು ಹೋಗಿ. ಒಂದು ಹಾನರ್, 2ನೇದು ಫೆಮಿಲಿಯರ್. ನಾನು ತುಂಬ ಫೆಮಿಲಿಯರ್. ಬೆಳಿಗ್ಗೆ ಡೈಲಿ ಅವ್ರನ್ನ ಜೊತೆ ಪ್ರೇಯರ್ ಬರ್ತಾರೆ. ಇಲ್ಲ, ಹಂಗಾಗಲ್ಲ. ಇವತ್ತೇ ನನ್ನ ನೋಡ್ದಂಗೆ ಇರಬೇಕು. ಇವತ್ತೇ ಫಸ್ಟ್ ಟೈಮ್ ನಾನು ನೋಡುವಾಗ ನೀವೇನು ಮಾಡ್ತೀರಾ? ಕುತ್ಕೊಂತೀರಾ ಪಕ್ಕದಲ್ಲಿ ಬಂದಂಗೆ ಹೇಳಿ ಫಸ್ಟ್ ಅಂತ ಏನು ಮಾಡ್ತೀರಾ? ಫಸ್ಟ್ ಪ್ರೈಸ್ ಲಾರ್ಡ್, ಹೇಗಿದ್ದೀರಾ? ಫಸ್ಟ್ ಚೆನ್ನಾಗಿದ್ದೀರಾ? ಯಾಕಂದ್ರೆ ಫಸ್ಟ್ ಟೈಮ್ ನೋಡಿದ್ರೆ ಫೆಮಿಲಿಯರ್ ಇಲ್ಲ, ಪರಿಚಯ ಇಲ್ಲ. ಹೆಂಗಿರ್ತೀರಾ? ನಾನು ಏನು ಮಾಡ್ತೀರಾ? ಅಷ್ಟು ಹಾನರ್. ಡೇ ಬೈ ಡೇ ಏನಾಗ್ತಿದೆ ಗೊತ್ತಾ? ಫೆಮಿಲಿಯರ್ ಆಗ್ತಾ ನೀವೇನು ಮಾಡೋಕೆ ಹೋಗ್ತೀರಾ? ಪ್ರಸಂಗ ಮಾಡುವಾಗಲೇ ಹೊರಗಡೆ ಹೋಗಿ ಮೊಬೈಲ್ ಎತ್ಕೊಂಡು ಹೋಗ್ತೀರಾ, ನಮ್ಮ ಪಾಸ್ಟರ್ ತಾನೆ ಬಿಡು ಅಂತ. ಆದರೆ ಬೈಬಲ್ ಹೇಳ್ತೈತೆ, ಇವತ್ತು ನೀನು ಬಂದ, ಇವತ್ತೇ ನಾನು ನೋಡೋ ಥರ ನೀನು ಇರಬೇಕು. ಫೆಮಿಲಿಯರ್ ಆಗಲೇಬಾರ್ದು ನಾವು. ಆಗಲೇ ನಿನಗೆ ಹಾನರ್ ಕಂಟಿನ್ಯೂ ಆಗ್ತಾನೆ ಇರ್ತೈತೆ. ಇಲ್ಲ, ನೀನು ಹಾನರ್ ನಾನು ಮಾಡೋಕ್ಕಾಗಲ್ಲ. ಸೈತಾನ ಇದನ್ನು ಎದುರು ನೋಡ್ತಾನೆ. ಹೆಂಗಾದ್ರೂ ಮಾಡಿ ಇವನ್ನ ಫೆಮಿಲಿಯರ್ ಮಾಡಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದು ಇವನು ಹೊರಗಡೆ ತಗೊಂಡು ಹೋಗೋಣ ಅಂತ. ಅಲ್ಲೆಲ್ಲೂಯ್ಯ. ನಮಗೆ ಫುಲ್ ಪಾಸ್ಟ್ ತುಂಬ ಕ್ಲೋಸು. ಅಂಗಡಿ ನಾಳೆ ಓಪನ್ ಇದ್ರೂ ಪರವಾಗಿಲ್ಲ, ಇವತ್ತು ಫೋನ್ ಮಾಡಿದ್ರೆ ಬಂದ್ಬಿಡ್ತಾರೆ. ಡಿಸ್ಆನರ್. ಪಾಸ್ಟ್ ಹತ್ರ ಕೇಳಬೇಕು, ಪಾಸ್ಟ್ರೇ ನಮ್ಮ ಅಂಗಡಿ ಓಪನ್ ಆಗ್ತಾ ಇದೆ, ಬರೋ ತಿಂಗಳು ಯಾವ ಡೇಟ್ ನೀವು ಕೊಡ್ತೀರಾ? ಇವ್ರೆ ಡೇಟ್ ಎಲ್ಲ ಫಿಕ್ಸ್ ಮಾಡಿ ನನಗೆ ಹೇಳೋದು. ಫಸ್ಟ್ ಬರ್ತೀರಾ? 12 ತಾರೀಕು ಓಪನ್, ಬರ್ತೀರಾ? ಬರಲ್ವಾ? ಹಾಂ ಸರಿ ಬಿಡಿ, ಯಾರಾದ್ರೂ ಕಳಿಸ್ಬಿಡಿ. ನೋಡಿ ಹೆಂಗೆ ಡಿಸ್ಆನರ್. ಇಲ್ಲಿ ಪರಿಶುದ್ಧಾತ್ಮರ ಅವ್ರ ಲೈಫಲ್ಲಿ ಕೆಲಸ ಮಾಡಲ್ಲ, ಸಕ್ಸಸ್ ಆಗಲ್ಲ. ಅಲ್ಲಿ ನಮ್ಮ ಕಣ್ಣಿಗೆ ಕಾಣುವ ವ್ಯಕ್ತಿಗಳನ್ನ ನಾವು ಹಾನರ್, ದೇವರು ನಮ್ಮನ್ನ ಗ್ಲೋರಿ ಮಾಡಿ ನೀವು ಹಾನರ್ ಮಾಡುವಾಗಲೇ ನಿಮಗೆ ಹಾನರ್ ಕಂಟಿನ್ಯೂ ಆಗೋದು. ಎಲ್ಲರಿಗೂ ಅರ್ಥ ಆಗ್ತಾ ಇಲ್ಲ. ನಾನು ನಿಮ್ಮ ಮೇಲೆ ಕೈ ಹಾಕೊಂಬೋದು ಹಿಂಗೆ, ಈ ಕಡೆ ಬಾಪ, ಇಲ್ವಾ? ಕೈ ಹಾಕಿದ ತಕ್ಷಣನೇ ಎಲ್ಲ ಅಲ್ಲ.
ಪಾಸ್ಟ್ ನನ್ನ ತಲೆ ಮೇಲೆ ಕೈ ಮೇಲೆ ಕೈ ಹಾಕ್ತಾರೆ ಗೊತ್ತಾ, ಅವ್ರ ಜೊತೆಲಿ ಕೂತ್ರೆ ಊಟ ಮಾಡ್ತಾರೆ ಗೊತ್ತಾ, ಅದಕ್ಕಂತ ಏನಾದರೂ ಮಾಡ್ಬೋದಾ, ಏನಾದರೂ ಹೇಳ್ಬೋದಾ? ಅವನು ಫಸ್ಟ್ ಡೇ ನಾನು ಹೆಂಗೆ ಮೀಟ್ ಮಾಡ್ದ ಅದೇ ಒಂದು ಹಂಬಲ್ನೆಸ್ ಅಷ್ಟೇ ಹೇಳಿ. ಯಾವತ್ತು ಅದು ಇರ್ತೈತೋ ದಟ್ ಈಸ್ ಅದನ್ನ ದೇವರು ಎದುರು ನೋಡುವ ದೇವನಾಗಿದೆ. ಯಾಕಂದ್ರೆ ದೇವರು ನಮ್ಮನ್ನ ಮಹಿಮೆ ಪಡಿಸಿ, ನಾವು ದೇವರ ಮಹಿಮೆ ಆಗಿದ್ದೇವೆ, ಹಾನರ್ ಆಗಿದ್ದೇವೆ. ಇವತ್ತು ಹೆಂಗೆ ಕಣ್ಮುಚ್ಕೊಂಡು ಯೋಚನೆ ಮಾಡ್ರಿ, ನೀವು ನನ್ನ 10 ವರ್ಷ ಹಿಂದೆ ಹೆಂಗೆ ರೆಸ್ಪೆಕ್ಟ್ ಮಾಡಿದ್ರಿ, ಆ ರೆಸ್ಪೆಕ್ಟ್ ಇವತ್ತು ಇದೆಯಾ? ಇದ್ರೆ ನಿಮ್ಮ ಮಂಡಲಗಳು ಇವತ್ತು ಬದಲಾವಣೆ ಆಗ್ತೈತೆ. ಎರಡನೇದು ಫೆಮಿಲಿಯರ್. ಈಗ ಇವನ್ನ ಉಡುಪಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಯಾರನ್ನ? ಶಿವರಾಜ್, ನಾನು ಕಾಫಿ ಕುಡಿದು ಬರ್ತೀನಿ, ಇಲ್ಲೇ ಇರು ಅಂದ್ಬಿಟ್ಟು ನಾನು ಹೋಗಿ ಕಾಫಿ ಕುಡಿತೀನಿ. ಇಷ್ಟು ದಿನ ಜೊತೆಲಿ ಕಾಫಿನ ಕುಡಿಸ್ತಾ ಜೊತೆಲಿ. ಇವಾಗ ಅವನಿಗೆ ಎಮೋಷನ್, ಏನು ಎಮೋಷನ್? ಅತ್ತೆಯ ನೆತ್ತವರೆಗೂ ಜೊತೆಲೆ ಕೂಟ್ನ ಪಟ್ಟಿ ಇನ್ನಕ್ಕೆ ನಮ್ಮ ಉಕ್ಕಾರ ವೈಕಿರ ಗಂಚಲಿ ಏನು ಬಂತ ಅವನಲ್ಲಿ? ಆ ಭಾವನೆ, ಎಮೋಷನ್ ಬಂತ ಬರಲ್ಲ. ನೀವು ಸುಮ್ಮನೆ ಬರಲ್ವಾ? ಎಷ್ಟು ಮಾತಾಡ್ತೀವಿ, ಯಾರೋ ಮಗ ತಿರ್ಸ್ಕೊಂಡು ಹೋಗ್ಬಿಟ್ರೆ ಪಾತ್ಯ ಮುಂಚೆ ತೀರ್ಪಿಟ್ಬಿಟ್ಟ ನೋಡಿ ಸುಸ್ ನಾವು ಅವ್ನಿಗೆ ಎಂದ ಅಂಕಾರ ಮುಚ್ಚಿಂದೆ. ಅವೆಲ್ಲ ನೀನು ಆ ಭಾವನೆನೇ ಇರಬಾರ್ದು ನಿನಗೆ, ಸತ್ತಿರ್ಬೇಕು ನೀನು ಅದಕ್ಕೆ. ಇವಾಗ ಅವ್ನು ಬಂದು ಫಸ್ಟ್ ಕಾಫಿ ಕುಡಿತೀರಾ, ನಾನು ವೆಯ್ಟ್ ಮಾಡ್ತೀನಿ, ಓಟ್ ಬನ್ನಿ. ಆ ಎಮೋಷನ್ ಅವ್ನು ಸತ್ತ ಅಂದರೆ ಅವ್ನು ಸಕ್ಸಸ್. ಹೋದ್ರೆ ಸೇವೆ ಮಾಡೋಕೆ ಹೋಗ್ತಾನೆ ಅಷ್ಟೇ ಹೊರತು ನನ್ನ ಹತ್ರ ಬ್ಲೆಸ್ ಮಾಡಿಸ್ಕೊಂಡು, ಇಲ್ಲಾಂದ್ರೆ ಸಭೆಯಲ್ಲಿ ಪಿಲ್ಲರ್ ಆಗಿ ನಿಂತಿರ್ತಾನೆ. 2 ಕಾರ್ಯ ನಮ್ಮಲ್ಲಿ ದೇವ್ರ ಎದುರು ನೋಡ್ತಾರೆ. ಯಾವತ್ತು ಹಾನರ್ ಇಲ್ವೋ ಆ ಸ್ಥಳದಲ್ಲಿ ಪಾಸ್ಟ್ ಏನೇ ಪ್ರಸಂಗ ಮಾಡಿದ್ರೂ ಅಲ್ಲಿ ಏನು ನಡೆಯೋದಿಲ್ಲ. ಕೂತ್ಕೊಪ್ಪ. ಇವಾಗ ಯೇಸು ಸ್ವಾಮಿ ಎಷ್ಟು ಮಿರಕಲ್ ಮಾಡಿದಾರಲ್ವಾ? ಮಾಡಿದರೆ ಇಲ್ವಾ? ಪರಿಶುದ್ಧಾತ್ಮರು ಬಲವಾಗಿ ಚಲಿಸ್ತಾರೆ ಇಲ್ವಾ? ಆದರೆ ಕೆಲವು ಕಡೆ ಹೋದಾಗ, ಮಾರ್ಕದಲ್ಲಿ ಒಂದು ವಾಕ್ಯ ಹೋದ ಬೆಳಿಗ್ಗೆ, ಮಾರ್ಕ ಎಷ್ಟೇ ಅದೇ ಯಾರು ಬೆಳಿಗ್ಗೆ ಅದ್ಭುತ ನಡೆದಿಲ್ಲ. ಯಾಕೆ? ವೈ? ಯಾವಾಗ ಫೆಮಿಲಿಯರ್ ಆಗಿ ನನ್ನ ನೋಡ್ತಿರೋ ಏನಾಗಲ್ಲ. ನಾನು ಇವತ್ತೇ ನೋಡ್ದಂಗೆ ಇರ್ಬೇಕು. ನೀವು ನಿನ್ನೆನೇ ನಾನು ನಿಮಗೆ ಪ್ರಾಪಸ್ ಹೇಳಿದೆ, ನಿನ್ನೆ ನಾನು ನೋಡಿದ್ರಿ, ನಿನ್ನೆನೇ ಪ್ರಾಪಸ್ ಹೇಳ್ದಂಗೆ ಇರಬೇಕು. ನಮ್ಮ ಪಾಸ್ಟ್ ಹೇಳ್ತಾರೆ ಎಲ್ರಿಗೂ, ಅದು ಫೆಮಿಲಿಯರ್. ಇಲ್ಲ, ನಮ್ಮ ಪಾಸ್ಟ್ ಹೇಳಿದ್ದಾರೆ, ಅದು ನಡೀತೈತೆ. ಇನ್ ದ ನೇಮ್ ಆಫ್ ಜೀಸಸ್ ಐ ಆಮ್ ಗೋಯಿಂಗ್ ಟು ರಿಸೀವ್. ನಾನು 10 ವರ್ಷ ಹಿಂದೆ ಹಿಂಗೆ ಅವ್ರನ್ನ ಗೌರವಿಸ್ತಾ ನೋಡಿದ್ನೋ ಅದೇ ಗೌರವದ ಇವತ್ತು ನಾನು ನೋಡ್ತೀನಿ. ಯಾವಾಗ ಹಾನರ್ ಕಲ್ಚರ್ ನಿಮ್ಮ ಹತ್ರ ಜಾಸ್ತಿ ಆಗ್ತಾ ಇರ್ತೈತೋ ಆಗ ನಿಮ್ಮ ಲೈಫಲ್ಲಿ ನಿಮಗೆ ಹಾನರ್ ಜಾಸ್ತಿ ಆಗ್ತೈತೆ. ನೀವು ಕೈ ಹಾಕುವ ಎಲ್ಲ ಪ್ರಯತ್ನಗಳನ್ನ ಹೆಂಗೆ ನೀವು ಬಂದು ಸಾಕ್ಷಿ ಕೊಡ್ತಾ ಇದ್ರು, ಅದು ಮತ್ತೆ ಮತ್ತೆ ರಿಪೀಟ್, ಡೂ ಇಟ್ ಅಗೈನ್. ಇದೆಲ್ಲ ಎಲ್ಲಿಂದ ಕಲ್ತ್ಕೊಂಡ್ಬಂದ್ರಿ ಅಂದ್ರ, ನಾನು ಯಾಕೆ ದೇವರು ಹೇಳ್ಕೊಡ್ತಾರೆ ಎಲ್ಲವನ್ನ. ಯಾಕೆ ಸಭೆಯಲ್ಲಿ ಕೆಲವು ಕಾರ್ಯಗಳು ನಡೀತಾ ಇಲ್ಲ, ಕೆಲವು ವಿಷಯಗಳೆಲ್ಲ ಹಂಗಂಗೆ ಇದೆ. ಈ ಫ್ಯಾಮಿಲಿಯಲ್ಲಿ ಏನಾಗ್ತದೆ ಅಂದರೆ, ಪರವಾಗಿಲ್ಲ 2 ವಾರ ಚರ್ಚೆಗೆ ಹೋಗಿದ್ರೆ ಪರವಾಗಿಲ್ಲ, ಅದೇ ಫ್ರೆಶ್ ಆಗಿದ್ರೆ, ಫ್ರೆಶ್ ಆಗಿ ಬ್ಯಾಪ್ಟಿಸಮ್ ತಗೊಂಡಿದ್ರೆ, ಇಲ್ಲ ಪಾಸ್ಟ್ ಏನಂತಾರೆ ಗೊತ್ತಿಲ್ಲ, ಅದು ಕೊನೆ ತನಕ ಇರುವಾಗಲೇ ನೀನು ಸ್ಟಾರ್ಟಿಂಗಲ್ಲಿ ಹೆಂಗೆ ಬ್ಲೆಸ್ ಆದೋ ಆ ಬ್ಲೆಸ್ಸಿಂಗ್ ಹಂಗೆ ಫಾಲೋ ಮಾಡ್ತಾ ಇರ್ತಿತ್ತು. ಒಳ್ಳೇದು ಅರ್ಥ ಆಗ್ತಾ ಇದೆಯಾ? ತುಂಬ ಪರಿಚಯ ನಾನು ನಿಮಗೆ, ಅದು ನೀವು ಪರಿಚಯನೇ ಇಲ್ದರೆ ಇವತ್ತೇ ನೋಡ್ದಂಗೆ ನಡ್ಕೊಬೇಕು. ಆ ಪಾಸ್ಟರ್, ನಾನು ಒಂದು ಕಾಲದಲ್ಲಿ ಪಾಸ್ಟರ್ಗೆ ಚೈನ್ ಎಲ್ಲ ಕೊಟ್ಟೆ, ಉಂಗುರ ಎಲ್ಲ ಕೊಟ್ಟೆ, ಇವಾಗೇನು ಮಾಡಿದೆ ಹೇಳ್ಕೊಂಬರ. ಅದು ಫೆಮಿಲಿಯಾರಿಟಿನ ತೋರಿಸ್ತಾ ಇದೆ. ನಿನ್ನ ಲೈಫಲ್ಲಿ ಏನೂ ನಡೆಯಲ್ಲ, ಇವತ್ತೇ ನೋಡ್ದಂಗೆ ಇರಬೇಕು. ಇವತ್ತೇ ನಾನೇನೋ 2 ತಿಂಗಳಿಂದ ಕೊಟ್ಟಿದ್ದಲ್ಲ, ಇವತ್ತು ನಾನು ಏನು ಕೊಡ್ತೀನಿ ಅಂತ ಯೋಚನೆ ಮಾಡಬೇಕು. ಇವತ್ತೇ ನಾನು ಇವತ್ತು ನಾನು ಏನು ಮಾಡ್ತೀನಿ ಅಂತ ಯೋಚನೆ ಮಾಡಬೇಕು. ಅದೇ ನಿನ್ನ ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. புரியுதா? நம்ம எப்படி பார்க்குறோம்? பார்த்துட்டல நிறைய பார்த்துட்டோம், ನೋಡ್ಬಿಟ್ವಿ. ನಾನು ಹೇಳ್ತೀನಿ, ಒಂದು ಕಲ್ತ್ಕೊಂಡೋಗಿ ಇವತ್ತೇ ನಾನು ನೋಡ್ದಂಗೆ ಇರ್ಬೇಕು ನಿಮ್ಮ ಲೈಫಲ್ಲಿ. ಆ ಹಾನರು ಜಸ್ಟ್ ಯೋಚನೆ ಮಾಡಿ, 10 ವರ್ಷ ಹಿಂದೆ, 5 ವರ್ಷ ಹಿಂದೆ ನನ್ನ ನೀವು ಹೇಗೆ ನೋಡಿರ್ಬೋದು? ಎಷ್ಟು ರೆಸ್ಪೆಕ್ಟು. ಬನ್ನಿ ಫಸ್ಟ್ ಬನ್ನಿ, ಯಾವ ಮನೆಗೆ ಬರ್ತೀರಾ, ಯಾವಾಗ ಬರ್ತೀರಾ, ಎಷ್ಟು. ಇವತ್ತೇನಾಯಿತು?
ಫೆಮಿಲಿಯರ್ ಪರಿಚಯ ಜಾಸ್ತಿ ಆಯಿತು. ಅದಕ್ಕೆ ಏನು ಬೋಧನೆ ಮಾಡಿದ್ರು, ಏನು ಡಿಕ್ಲೇರ್ ಮಾಡಿದ್ರು ಏನು ನಡೀತಲ್ಲ. ಯಾಕಂದರೆ ನೀವು ಬೇರೆ ಮಂಡಲದಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ. ಓದಮ್ಮ ವಾಕ್ಯ. 2 ಇದೆ. ಮತ್ತಾಯ 13:58 ಇದೆ. 13:58 ಓದಿ. ಮತ್ತಾಯ 13:58. ಅವರು ಆತನನ್ನು ನಂಬದೆ ಹೋದುದರಿಂದ ಆತನು ಅಲ್ಲಿ ಅನೇಕ ಕಾರ್ಯಗಳನ್ನು ಮಾಡಲಿಲ್ಲ. ಏನಂತೆ? ಅಲ್ಲಿನ ಆಕ್ರಿ 57 ಇಂದನಾ? ಮತ್ತಾಯ, ಮ್ಯಾಥ್ಯೂ ಎಷ್ಟನೇ 13ನೇ ಅಧ್ಯಾಯ 57. ಎಲ್ಲ ನಿಮ್ಮ ಕೈ ಇಟ್ಕೊಳ್ರಿ. ನಾನು ಹೇಳಿದೆ, ನೀವು ಕೈ ಇಟ್ಟು ನಿಮ್ಮ ಕಣ್ಣು ನೋಡುವಾಗಲೇ ನಿಮ್ಮ ಕಣ್ಣಿನ ಮುಖಾಂತರ ದೇವ್ರ ವಾಕ್ಯ ಒಳಗೆ ಹೋಗ್ತಿದ್ದು ನೋಡ್ರಿ. ಆಮೇಲೆ ಶಬ್ದ ಬರ್ತಾ ಇಲ್ವೇ? ನಾನು ಹೇಳೋ ಚೆನ್ನಾಗಿ ಅರ್ಥ ಮಾಡಿಕೊಟ್ರು. ಎಷ್ಟು ನನಗೆ ಅರ್ಥ ಆಗ್ತಾನೆ ಹೇಳ್ತಾ ಇರೋದು. ಇವತ್ತು ಆನರ್ ಇಲ್ಲ, ಒಂದು ಕೈನೂ ಕೊಡಲ್ಲ ಕೆಲವ್ರು, ಗೊತ್ತಾ? ಬಿಡು. ಯಾವಾಗ ಹಾನರ್ ಕಲ್ಚರ್ ಹೋಗ್ತಿದ್ದೋ ಅಲ್ಲಿ ಮಿರಾಕಲ್ಸು, ಅದ್ಭುತನೂ, ಅತಿಶಯ ನಿಮ್ಮ ಲೈಫಲ್ಲಿ ನಾನು ಎಷ್ಟು ನಿಮಗಾಗಿ ಪ್ರೇಯರ್ ಮಾಡಿದ್ರು ಕೂಡ ಪರಿಶುದ್ಧಾತ್ಮನ ಕ್ರಿಯೆ ಮಾಡೋದು ತುಂಬ ಕಡಿಮೆ ಆಗೋಗ್ತದೆ. ಯಾಕಂದ್ರೆ ನಿನ್ನಲ್ಲಿ ಡಿಸಾನರ್ ಇದೆಯಲ್ವಾ? ವಾಕ್ಯ ಹೇಳುವಾಗ ಕೂತ್ಕೊಂಡು ಕಾಲ ಮೇಲೆ ಕಾಲ ಹಾಕೊಂಡು ಹಿಂಗೆ ಬೈಬಲ್ ತೆಗಿಯಲ್ಲ, ಇಲ್ಲ ಮೊಬೈಲ್ ಎತ್ಕೊಂಡು ಆಚೆ ಹೋಗೋದು, ಇಲ್ಲ ಮೊಬೈಲ್ ಎತ್ಕೊಂಡು ಬರೋದು ಬೇಡ ಚರ್ಚ್ಗೆ. ಸರಿ ಹೋಗ್ತೀನಿ, ಹೋಗಿ. ಪರಿಶುದ್ಧಾತ್ಮನಲ್ಲಿ ಹೆಂಗೆ ವೇಲೆ பண்ணுவார். இன்னைக்கு வந்தே ಚರ್ಚ್ಗೆ, இன்னைக்கு தான் ನಮ್ಮಪ್ಪ இந்த ಪಾಸ್ಟರ್ ಪಾಕ್ರೋ. ಇವತ್ತು ಅವ್ರು ನೋಡ್ತಾ ಇದ್ದೀವಿ. ಅದೇ 10 ವರ್ಷ ಹಿಂದಿರುವ ಹಾನರೇ ಕಂಟಿನ್ಯೂ ಆದರೆ ಈ ಲೋಕದಲ್ಲಿ ನೀನು ಎಷ್ಟು ಹಾನರ್ ಸಿಕ್ತೈತೆ ಅಂತ ಹೇಳಿದ್ರೆ ನೋಡಿ, ನೀವು ಸ್ಟಾರ್ಟಿಂಗಲ್ಲಿ ಬಂದಾಗ ಏನೇನು ನಡೀತು ನಿಮ್ಮ ಲೈಫಲ್ಲಿ, ಏನೇನು ನಡೀತು, ಎಷ್ಟು ಮಿರಾಕಲ್ಸು, ಎಷ್ಟು ನೀವು ಬಂದು ಸಾಕ್ಷಿ ಕೊಟ್ರಿ. ಯಾಕೆ ಹಾನರ್ ಕಮ್ಮಿ ಆಗ್ತಾ ಆಗ್ತಾ ಡಿಸಾನರ್ ನಿಮಗೆ ಗೊತ್ತಂದ್ರೆ ನಿಮ್ಮೊಳಗೆ ಬಂದ್ಬಿಡ್ತಾರೆ ಡಿಸಾನರ್. ಆದರೆ ದೇವರು ನಮ್ಮನ್ನು ಇವತ್ತವರೆಗೂ ಹಾನರ್ ಮಾಡ್ತಾನೆ ಇದ್ದಾರೆ. ಇವತ್ತವರೆಗೂ ನಮ್ಮನ್ನ ಗ್ಲೋರಿ, ನಾವೇ ದೇವರ ಮಹಿಮೆ ಆಗಿದ್ದೇವೆ. ಅವರು ಒಂದು ದಿನ ಕೂಡ ಅವ್ರು ಇದು ಮಾಡಿಲ್ಲ. ಎಷ್ಟು ಜನಕ್ಕೆ ಪರಿಶುದ್ಧಾತ್ಮ ಮಾತಾಡ್ತಾ ಇದ್ದಾರೆ. ಇವತ್ತು ನನಗೊಂದು ಸ್ಪಿರಿಚುವಲ್ ಫಾದರ್, ನನಗೆ ತುಂಬ ಕ್ಲೋಸ್. ಅವರು ಸುಮಾರು ವರ್ಷಗಳಿಂದ ಗೊತ್ತು, ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ದೀವಿ, ಕೈ ಹಾಕ್ಕೊಂಡು ಓಡಾಡ್ತಾರೆ. ಬಟ್ ಇವತ್ತು ಅವ್ರನ್ನ ಕೆಲವು 2 ತಿಂಗಳ ಹಿಂದೆ ನಾನು ಸ್ಪಿರಿಚುವಲ್ ಫಾದರ್ ತಗೊಂಡೆ ಅವ್ರನ್ನ. ಇವಾಗ ನನಗೆ ಫೆಮಿಲಿಯರ್ ಅಂತ ಹೋಗಲ್ಲ, ನಾನು ಇವತ್ತೇ ಅವ್ರು ನೋಡ್ದಂಗೆ ನಾನು ಯೋಚನೆ ಮಾಡ್ತೀನಿ, ಹೇಳಪ್ಪ ಅಂತೀನಿ. ಅವತ್ತು ಕೊಟ್ಟೆ ಅಲ್ಲ, ನಾಳೆ ಏನು ಕೊಡ್ಬೇಕಂತ ಯೋಚನೆ ಮಾಡ್ತಾ ಇರ್ತೀನಿ. ಯಾಕಂದರೆ 20ನೇ ತಾರೀಕು ನಂದು 26ನೇ ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮಗೆಲ್ಲ ಗೊತ್ತು. ಹೋದ ವರ್ಷ ಇದ್ದವರೆಲ್ಲ ಇವತ್ತು ವರ್ಷ ಇರಲ್ಲ, ಬಟ್ ನೀವೆಲ್ಲ ಇದ್ದೀರಾ, ದಟ್ ಈಸ್ ಗ್ರೇಟ್. ನಾನೇನು ನಿಮ್ಮ ಹತ್ರ ಎದುರು ನೋಡಲ್ಲ, ಏನೂ ಎದುರು ನೋಡಲ್ಲ. ಬಟ್ ನೀವು ನನ್ನ ಹೆಂಗಾದರೂ ಆನರ್ ಮಾಡ್ಬೋದು. ಆನರ್ ಮಾಡೋಕ್ಕೆ ನೀವು ಯಾವತ್ತು ಪ್ರಯತ್ನ ಪಡ್ತಾ ಇರ್ತೀರೋ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮಂಡಲಗಳು ಬದಲಾವಣೆ ಆಗ್ತಿತ್ತು. ಯಾಕಂದರೆ ಸೈತನ್ ಹೇಳ್ಬಿಟ್ಟ, ಒಂದೇ ಒಳಕ್ಕೆ ಮಿಚ್ಚೇದಿ ಆ ಕಡೆ ಪ್ಯಾದೊಳಕ್ಕೆ, ಆ ಕಡೆ ಅನಾಥಾಶ್ರಮದ ಇಚ್ಛಿಸ್ತಾನೆ. ಇವರ್ ಸ್ಪಿರಿಚುವಲ್ ಫಾದರ್ನ ನೀವು ಹಾನರ್ ಮಾಡುವಾಗಲೇ ನಿಮ್ಮ ಮಂಡಲಗಳೇ ಬದಲಾವಣೆ ಆಗೋದು. ನೀವು ಪ್ಲಾನ್ ಮಾಡುವಾಗಲೇ, ಇವಾಗ ನಾನು ಪ್ಲಾನ್ ಮಾಡಿಬಿಟ್ಟೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಸ್ಪಿರಿಚುವಲ್ ಫಾದರ್ನ ಕೇಳಿದೆ, ಅಪ್ಪ ನಮ್ಮ ಚರ್ಚಲ್ಲಿ ಎಲ್ಲರೂ ನಾವು ಫಾಸ್ಟಿಂಗ್ ಮಾಡ್ತಾ ಇದ್ವಿ 5 ದಿನ. ಅವ್ರು ಹಿಂಗೆ ಅಂದರು, ಎಲ್ಲರೂ ನಾವು ಫಾಸ್ಟಿಂಗ್ ಮಾಡ್ತಾ ಇದ್ವಿ. ಅಂದರೆ ನೆನೆಸ್ಕೊಂಡೆ, ದೇವರೇ ಹಂಗೆ ಆಗಲಿ. ಅವ್ರು ಹೇಳಿದ ಪ್ರಕಾರ ನನ್ನ ಸಭೆಯೆಲ್ಲ ಕೂಡ ಪ್ರೇಯರ್ನಲ್ಲಿ ಭಾಗವಹಿಸಲಿ ದೇವರೇ, ಯಾರು ಮಿಸ್ ಆಗಬಾರ್ದು ದೇವರೇ. ಡೂ ಇಟ್ ಅಗೇನ್ ಲಾರ್ಡ್. ನನ್ನ ಸ್ಪಿರಿಚುವಲ್ ಫಾದರ್ ಲೈಫಲ್ಲಿ ನಡೆದಿದೆ, ನನ್ನ ಲೈಫಲ್ಲಿ ನಡೀಲಿ ದೇವರೇ ಅಂತ ಕೇಳ್ಕೊಂಡೆ. ಅವ್ರು ಹೇಳ್ದು 5 ದಿನ, 20ನೇ ತಾರೀಕಿಂದ 5 ದಿನ ಎಲ್ಲರೂ ಫಾಸ್ಟಿಂಗ್ ಮಾಡ್ತಾ ಇದ್ವಿ. ಅದರಿಂದ ನಾನು ಬಂದ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸಡನ್ನಾಗಿ ಏನಂದರು, ಬರಲ್ಲ ಅಂದರು. ಆವಾಗ ನೋಡಿ, ಈ ಎಮೋಷನ್ ಒಂದಿದೆ ನೋಡಿ, ಏನು ಅನ್ಬೋದು. ಇವಾಗ ನಾನು ಅವ್ನು ಕರೆದು ಅವರಿಗೆ 1.5 ಒಂದು 2 ಲಕ್ಷ ಆಫರಿಂಗ್ ಕೊಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಯೋಚನೆ ಮಾಡ್ತಾ ಇದ್ದಾರೆ. ನಾನು ಕೊಡೋದ್ರಿಂದ ದೇವರು ನನಗೆ ಹೆಂಗನ ಒದಗಿಸ್ತಾರೆ, ಏನಾದರೂ ಮಾಡ್ತೀನಿ. ಯಾಕಂದ್ರೆ ನಾನು ಕೊಟ್ಟಂಥ ಒಳ್ಳೆ ನೆಲದ ಮೇಲೆ ನನಗೇನಂದರೆ, ನೆಲದ ಮೇಲೆ ಬಿತ್ತುವಾಗ ನಾನು ಲಕ್ಷಗಳು ನೋಡ್ಬಿಡ್ತೀನಿ. ಐ ವಾಂಟ್ ಟು ಸಿ ಸಮ್ ಕ್ರೋರ್ಸ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಶತ್ರು ನಿಮ್ಮನ್ನು ಯಾಮಾರಿಸ್ತಾನಲ್ಲಿ. ಇವಾಗ ಎಮೋಷನ್ ಏನಾಗ್ತಿದೆ, ನಾನು ಇವರು ಕೊಡ್ತೀನಿ, ಏನು ಬಂದ್ಬಿಟ್ಟು ಹೋಗೋಕ್ಕೆ ಬರೋಲ್ಲ ಅಂತಾರೆ. ಇಲ್ಲಿ ನನ್ನ ದೇವರನ್ನು ಟೆಸ್ಟ್ ಮಾಡ್ತಾರೆ. ಆಗ ಒಂಥರ ಸಡನ್ನಾಗಿ ಬೇಜಾರಾಯಿತು. ಟಕ್ಕಂತ ನಮ್ಮ ಮಕ್ಕಳು ಹೇಳಿದ್ರು, ಇಲ್ಲಪ್ಪ ಇದು ನಿಮ್ಗೊಂದು ಟೆಸ್ಟು, ಇದು ಜಡ್ಜಲ್ಲಿ ಪಡ್ತಾ ಇದ್ದೀರಾ. ಈಗ ನೀವು
ಸ್ಪಿರಿಟಲ್ಲಿ, ಇದು ಏನದು ಎಮೋಷನಲ್ಲಿ ನೀವು ಏನೋ ಒಂದು ಮಾತಾಡ್ಬಿಟ್ರೆ ಆ ಬ್ಲೆಸ್ಸಿಂಗ್ ಸುಟ್ಟೋಗ್ಬಿಡ್ತಿದೆ. ಇನ್ನೊಂದು ಮೆಸೇಜ್ ಹಾಕಿ ಯಾವಾಗ ಬರ್ತಾರೆ ಕೇಳಿ ಅಂತ. ನಾನು ಕೇಳಿದೆ, ಅಪ್ಪ ಮಧ್ಯಾಹ್ನ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಡಿ ಅಂದೆ. ಅವ್ರು ಮತ್ತೆ ಮೆಸೇಜ್ ಹಾಕ್ತಾರೆ, ಇಲ್ಲಪ್ಪ ಮಧ್ಯಾಹ್ನ ಬರ್ತೀನಿ, ಊಟ ಮಾಡಲ್ಲ, ಕಾಫಿ ಕುಡಿದ್ಬಿಟ್ಟು ಹೋಗ್ತೀನಿ. ಯಾಕಂದ್ರೆ ನನ್ನ ಮಕ್ಕಳೆಲ್ಲ ಫಾಸ್ಟಿಂಗ್ ಮಾಡ್ತಾರೆ, ನಾನು ಫಾಸ್ಟಿಂಗ್ ಮಾಡ್ತೀನಿ. ಅದು ಇನ್ನೊಂದು ಮಾಡ್ತೀನಿ, ಮಧ್ಯಾಹ್ನ ಬರ್ತೀನಿ, ಒಂದು ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಇರ್ತೀನಿ, ಸಾಯಂಕಾಲ 7 ಗಂಟೆಗೆ ಬಂದು ಹಾಫ್ ಆನ್ ಅವರ್ ನಿಮ್ಮ ಚರ್ಚಲ್ಲಿ ಇದ್ದು ನಿಮ್ಮ ಸಭೆನ ಬ್ಲೆಸ್ ಮಾಡಿ ಹೋಗ್ತೀನಿ. ನಾನು ಆವಾಗ ಡಿಸ್ಟರ್ಬ್ ಆಗ್ಬಿಟ್ಟಿದ್ರೆ ಈ 2 ಕಾರ್ಯ ನಡೆಯೋಕ್ಕಾಗ್ತಾ ಇದ್ದಿಲ್ಲ. ಅದು ನಾವೇನು ಅನ್ಸ್ಕೊಂಡಿವಿ, ನಾವು ಕೊಡ್ತೀವಲ್ಲ, ಏನು ನಾವು ಕೊಡೋದನ್ನ ಏನು ದೊಡ್ಡ ನೀವು ಅಲ್ಲಿ 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 ನಿಮ್ಮ ಎಮೋಷನ್ ಸಾಯ್ಬೇಕು, ನೀವು ಜಜ್ಜಲ್ ಪಡಬೇಕು. ನೀವು ಜಜ್ಜಲ್ ಪಟ್ಟೋಗೆ ಕೆಲವು ವಿಷಯಗಳಲ್ಲಿ ನೋಡಿ, ಕೆಲವು ವಿಷಯ ಜಜ್ಜಲ್ ಪಡೆದ ಕಾರಣನೇ ಕೆಲವರೆಲ್ಲ ಸಭೆ ಬಿಟ್ಟು ಹೋಗಿರೋದು, ಗೊತ್ತಾ ನಿಮಗೆ? ನಾನು ಇವ್ರಿಗೆ ದಶಂಬ ಕೊಡ್ತೀನಿ, ಕಾಣಿಕೆ ಕೊಡ್ತೀನಿ, ಅಲ್ಲಿ ಸಾಯ್ಬೇಕು ಅವರು. ಆ ಬೀಜ ಸತ್ತಾಗಲೇ ಹೊಸ ರೂಪ ಬರದೆ. ಅವ್ರು ಇಂಥ ಮಾತು ಅಂದ್ಬಿಟ್ರು, ಸಾಯಿ ನೀನಲ್ಲಿ, ನಾನು ಏನು ಅಂದಿಲ್ಲ ಅಂತ ನಡ್ಕೋ. ಎಮೋಷನ್ ಹೇಳಿದ್ದೆ, ಎಮೋಷನ್ ಸಾಯ್ಬೇಕು ನಿನಗೆ. ಮಹೇಶ್ವರೇ, ಪಾಸ್ಟರ್ ಮಗಳು ನಿಮ್ಮನ್ನ ಬೈದ್ರು ಗೊತ್ತಾ? ಹೌದಾ, ಫೋನ್ ಮಾಡಿ, ಪಾಸ್ಟ್ರಿ ಏನಿದು ನನ್ನ ಮಗಳು ಹೂ. ಎಮೋಷನ್ ಬೈದ್ರಾ, ಇನ್ನು ಸ್ವಲ್ಪ ಜಾಸ್ತಿ ಭಯ ಕೇಳಿ ಪರವಾಗಿಲ್ಲ. ಸಾಯ್ಬೇಕಾ ಎಮೋಷನ್, ಸತ್ತಾಗಲೇ ನೀನು ನಾನೇನು ಹಾನರ್ ಮಾಡ್ತಾ ಇದ್ಯಾ, ಆಗ ನಿಮ್ಮ ಹಾನರ್ ರಿಟರ್ನ್ ಬರ್ತಿದ್ದೀನಿ. ನನ್ನ ನೇಮ್ ಆಫ್ ಜೀಸಸ್. ನೋಡಿ, ಸ್ಪಿರಿಚುಯಾಲಿಟಿ ಇಸ್ ನಾಟ್ ಏನೋ ಬೈಬಲ್ ತಗೊಂಡ್ಬಿಟ್ಟು ಏನೋ ಬೋಧನೆ ಮಾಡೋದಲ್ಲ. ರೂಮನೆಲ್ಲ ಬೋಧಿಕ್ರ, ಮೋಡ್ರಾ ವಾಯಿ, ಫಸ್ಟ್ ಆನರ್ ಪಂಡ್ರ, ಫಸ್ಟ್ ಆನರ್ ಮಾಡ ಫಸ್ಟು. ಪಾಪ ಎಷ್ಟೋ ಸಭೆಗಳ ಪಾಸ್ಟರ್ಗಳು ವಿಶ್ವಾಸಗಳಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಸಾಕು, ಆನರ್ ಇಲ್ಲ, ಸಭೆ ಓಪನ್ ಮಾಡ್ಬಿಡೋದು. ಡಿಸ್ಆನರ್ ಸ್ಪಿರಿಟ್ನ ಎಲ್ಲಿ ಹೋಲಿ ಸ್ಪಿರಿಟ್ ವರ್ಕ್ ಆಗ್ತಾರೆ ಅಲ್ಲಿ. ನೀನೊಂದು ಸೇವಕನಿಗೆ ಆನರ್ ಮಾಡಿಲ್ಲ ಅಂದ್ರೆ ನಿನ್ನ ಸಭೆಯಲ್ಲಿ ಹೆಂಗೆ ದೇವರು ಹೋಲಿ ಸ್ಪಿರಿಟ್ ಕೆಲಸ ಮಾಡಕ್ಕೆ ಸಾಧ್ಯ? ಬಟ್ ನಾನು ಇವತ್ತು ಅದ್ರ ನಿಲ್ಲಿಸಿದ್ದಾರೆ ದೇವರು, ಇಲ್ಲೆಲ್ಲ ನಿಮ್ಮನ್ನೆಲ್ಲ ಕರ್ಕೊಂಡು ನಿಲ್ಲಿಸಿದ್ದಾರೆ. ನನ್ನ ದೇವರು ಇವತ್ತವರೆಗೂ ಆನರ್ ಮಾಡ್ತಾನೆ ಇದ್ದಾರೆ. ನಾನು ಕೊಟ್ಟಂತ ಆತ್ಮ ತಂದೆ ಆನರ್ ಮಾಡ್ತಾನೆ ಇರ್ತೇನೆ. ಇವತ್ತು ನೋಡಿದಂಗೆ ಆನರ್ ಮಾಡ್ತೀನಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಡಿಸ್ಆನರ್ ಸ್ಪಿರಿಟ್ಸ್ ಎಲ್ಲ ಸಭೆಯಿಂದ ಹೋಗಲಿ ಹೊರಗಡೆ. ನೇಮ್ ಆಫ್ ಜೀಸಸ್. ನನ್ನ ಆನರ್ ಮಾಡುವಂತ, ನನ್ನ ದೇವರ ಆನರ್ ಮಾಡುವಂತ ಜನರು ಇಲ್ಲಿ ಬಂದು ಕುತ್ಕೊಳ್ಳಿ. ನೋಡಿ, ನೀವು ನನ್ನ ಆನರ್ ಮಾಡೋದ್ರಿಂದ ಬಂದು ಇಲ್ಲಿ ಇವತ್ತು ಕೂತಿದ್ದೀರಾ. ಡಿಸ್ಆನರ್ ಮಾಡೋರು ಬಂದಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ವಿಷಯ. ಅವ್ರು ಏನಿಸೋ ಸಂಡೇ ಬಂದೋದ್ರೆ ಸಾಕು. ಕೆಲವರು ಅನೌನ್ಸ್ಮೆಂಟ್ ಮಾಡುವಾಗ ಏನು ಅನ್ಸ್ಕೊಂತಾರೆ, 40 ದಿನ ಅದು ಮಾಂಸ ಬೇರೆ ತಿನ್ಬೇಡ. ಇದೆಲ್ಲ ಮಾತಾಡೋದು ಏನು ಗೊತ್ತಾ? ಎಮೋಷನ್ನು. ನೀವಲ್ಲಿ ನಿಮ್ಮ ಬ್ಲೆಸ್ಸಿಂಗ್ನ ಸುಟ್ಟಾಗ್ತದ್ರೆ ಬೆಂಕಿ ಹಾಕಿ ಹೇಳುವಾಗ, ಎಸ್ ನಮ್ಮ ಪಾಸ್ಟ್ 40 ದಿನ ಅಂತ ಹೇಳಿದರೆ, ಪಾಸ್ಟೇ ಬಂದ್ಬಿಡು ಪಾಸ್ಟೇ, ನನಗೆ ಒಂದೊತ್ತಾದರೂ ಏನೋ ಒಂದು ವಾರಕ್ಕೊಂದ್ಸಲ ತಿನ್ನತ್ರ ಪರ್ಮಿಷನ್ ಕೊಡಿ. ಅದು ಆನರ್. ಇವನಾದ್ರೆ ನಾವೇನು ಕೇಳೋದು? ಪ್ರಿಯರೇ, ದೇವರು ನಮ್ಮ ಕಣ್ಣು ಕಾಣಿಸೋದಿಲ್ಲ. ದೇವರು ನಮ್ಮ ಕಣ್ಣು ಕಾಣಿಸೋದಿಲ್ಲ. ಒಬ್ಬ ದೇವರಾಗಿ ನನ್ನನ್ನು ಈ ಸಭೆಯಲ್ಲಿ ಇಟ್ಟಿದ್ದಾರೆ. ನಿಮ್ದೆಲ್ಲ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿಲ್ಲ. ಯಾಕೆ ಆಗಿಲ್ಲ? ನಿಮ್ಮ ಪ್ರಾಬ್ಲಮ್ ಹೋಗಿ ಯಾರ ಹತ್ರನೂ ಹೇಳ್ತೀರಾ, ಅವ್ರನ್ನ ಕರೆದು ಮನೆಗೆ ಕೊಂಡಿಸಿ ಒಂದು ಕಾಣಿಕೆ ಕೊಟ್ಟು ನಿಮ್ಮ ಪ್ರಾಬ್ಲಮ್ ಅವ್ರ ಹತ್ರ ಹೇಳ್ಕೊತೀರಾ. ಅದೇನು ಗೊತ್ತಾ? ಅದೆಲ್ಲ ಡಿಸ್ಆನರ್. ಗೊತ್ತಾ ನಿಮಗೆ? ಡಿಸ್ಆನರ್. ನಾನು ಹೇಳಿರೋ ಪ್ರವಾದನೆಗಳು ನೆರವೇರಲ್ಲ. ಎಲ್ಲಿ ಡಿಸ್ಆನರ್ ಇದೆಯೋ ನಿಮ್ಮ ಮೇಲೆ ನಾನು ನಿಮಗಾಗಿ ಎಷ್ಟು ಪ್ರೇಯರ್ ಮಾಡಿದ್ರೂ ಅದು ನೆರವೇರೋದಿಲ್ಲ ನಿಮಗೆ. ಲೈವಲ್ಲಿ ಯಾರಾದರೂ ನೀವಿದ್ದರೆ ಚೇಂಜ್ ಆಗ್ರಿ. ನಿಮ್ಮ ಅಂಗಡಿಗಳಲ್ಲಿ ಮುಚ್ಕೊಂಡು ಬನ್ನಿ ಭಾನುವಾರ. ಅದು ಅಂಗಡಿ ಅದು ಇವಾಗ. ದಟ್ ನಾಟ್ ಎ ಚರ್ಚ್, ದಟ್ ಇಸ್ ಶಾಪ್ ಅಷ್ಟೇ. ಈಗ ಹೇಳ್ರಿ, ಆನರ್ ಇಲ್ಲದ್ರೆ ಜಾಗದಲ್ಲಿ ಪರಿಶುದ್ಧಾತ್ಮ ಕೆಲಸ ಮಾಡ್ತಾರ? ಅರ್ಥ ಆಗ್ತಿದೆಯಾ? ಕಮಾನ್ ಚರ್ಚ್, ಯೋಚನೆ ಮಾಡಿ. 10 ವರ್ಷ ಹಿಂದೆ ಬಂದಂಥ ಮಹೇಶ್ ಅವರು ನನ್ನ ಯಾವ ರೀತಿ ನೋಡ್ತಾ ಇದ್ರಿ, ಅದನ್ನ ಇವತ್ತು ಮತ್ತೆ ವಾಪಸ್ ಬರ್ಮಾಡ್ಕೊಳ್ರಿ. ಅವತ್ತು ನಿಮ್ಗೆ ಏನೇನು ನಡೀತು, ಲಾರ್ಡ್ ಡೂ ಇಟ್ ಅಗೈನ್. புரியுதா? நம்மளுக்கு பாஸ்ட் தெரியும், பரவாயில்ல. என்ன போகணுமா, சண்டே போய்த்து ஆகணுமா? ஆனர்மா, ಆನರ್. ಆನರ್ ಆನರ್ ಅಂದರೆ ದೇವರಿಗೆ ತುಂಬ ಇಷ್ಟ. ನೋಡಿ,
ಡಿಸಾನರ್ ಇರುವ ಸ್ಥಳದಲ್ಲಿ ಯೇಸು ಪವರ್ಫುಲ್ ತಾನೆ, ಪರಿಶುದ್ಧಾತ್ಮ ಪವರ್ಫುಲ್ ತಾನೆ. ಬಟ್ ಡಿಸಾನರ್ ಇರುವ ಜಾಗದಲ್ಲಿ ಅದ್ಭುತಗಳು ನಡೆಯೋದಿಲ್ಲ, ಯಾವುದು ಒಳ್ಳೇದೇ ನಡೆಯೋದಿಲ್ಲ. ಆಗಲ್ಲ ಪರಿಶುದ್ಧಾತ್ಮ ಕೈಯಲ್ಲಿ ಮಾಡೋಕ್ಕೆ. ನೋಡಿ ಎಕ್ಸಾಂಪಲ್ ಎಲ್ಲಿದೆ ನೋಡಿ, ಓದಮ್ಮ ಎಷ್ಟನೇ ಅಧ್ಯಾಯ, ಓದಮ್ಮ ಇಲ್ಲಿದೆ ನೋಡಿ. ಅವರು ಆತನ ವಿಷಯದಲ್ಲಿ ಅಭ್ಯಂತರ ಪಟ್ಟರು. ಆದರೆ ಯೇಸು ಅವರಿಗೆ ಪ್ರವಾದಿಗೆ ಮತ್ತೆಲ್ಲಿಯಾದರೂ ಸ್ಥಾನ ಅಂದ್ರೆ ಮತ್ತೆಲ್ಲಿಯಾದ್ರೂ ಸನ್ಮಾನ ಇದೆ, ಬೇರೆ ಕಡೆ ಸನ್ಮಾನ ಇದೆ. ಇವಾಗ ನೋಡಿದೆ ನಾನು ಎಷ್ಟು ವಿಡಿಯೋ ನೋಡಿದೆ, ನಂದು ನನ್ನ ಪಟಾಕಿ ಹೊಡೆದು ನೋಡಿದ್ರೆ ಇಲ್ವಾ, ಪಟಾಕಿ ಹೊಡೆದಿರ್ಬೋದು, ಹೂವು ಹಾಕ್ಕೊಟ್ಟು ಕರ್ಕೊಂಡು ಹೋಗೋದು, ಅದೇನದು ಮತ್ತೆಲ್ಲಿ ಅಂದ್ರೆ ಬೇರೆ ಎಲ್ಲಿಯಾದರೂ ನನಗೆ ಸನ್ಮಾನವಿದೆ. ಆದ್ರೆ ತನ್ನ ಸ್ವಂತ ದೇಶದಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಮಾತ್ರ. ಯಾಕಂದ್ರೆ ಗೊತ್ತು, ಜೋಸೆಫನ್ ಮಗ ನಮ್ಮ ಪಾಸ್ಟ್ ಅನಿಲ್ ಗೌಡ, ನಾನು 10 ವರ್ಷ ನೋಡ್ತೀನಿ. 10 ವರ್ಷದಿಂದ ಅವರು ನಾರ್ಮಲ್ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬರ್ತಿದ್ರು, ಇವಾಗ ಸೂಟ್ ಹಾಕೊಂತಾರೆ. ಬಟ್ ದುಡ್ಡು ಜಾಸ್ತಿ ಆಗಿದೆ, ಅಹಂಕಾರ ಮಾತಾಡೋದು ಇಲ್ಲ. ಅವತ್ತು ನಾನು ಅವ್ರನ್ನ ಆತ್ಮೀಯ ತಂದೆಯಿಂದ ಒಪ್ಕೊಂಡಿದ್ದೀನಿ. ಇವತ್ತು ನನ್ನ ಆತ್ಮೀಯ ತಂದೆ ಅವರೇ ಅಂತ ನೀನು ಹಾನರ್ನ ಮಾಡುವಾಗ, ನಾನು ಅವರ ಬರ್ತಡೇ ಬರ್ತಾ ಇದೆ, ಅವ್ರ ಮದುವೆ ದಿನ ಬರ್ತಾ ಇದೆ, ಐ ವಾಂಟ್ ಟು ಹಾನರ್ ಮೈ ಸ್ಪಿರಿಚುವಲ್ ಫಾದರ್ ಅಂತ ನೀನು ಯೋಚಿಸುವಾಗ ನಿನಗೆ ಹಾನರ್ ಹೇಳ್ತೀಯಲ್ಲ. ಪ್ರಮೋಷನ್ ಆಗಿಲ್ಲ ಪಾಸ್ಟ್ರೆ, ಅದೇನೋ ಬರ್ಬೇಕಾದ ದುಡ್ಡೇ ಬಂದಿಲ್ಲ ಪಾಸ್ಟ್ರೆ. ಯಾವತ್ತು ಈ ಹಾನರ್ ಕಲ್ಚರ್ನ ಸ್ಟಾರ್ಟ್ ಮಾಡ್ತೀಯೋ, ನಾನು ಕಲ್ತಿದ್ದು ಟೀಚಿಂಗ್ ಪಾಸ್ಟರ್ ಸ್ಯಾಮ್ ಸ್ಮಿತ್ ಈ ಥರ ಅಂಥವ್ರ ಹತ್ರ ಎಲ್ಲ ಇದೇ ಪಾಸ್ಟರ್ ಮೇನ್ ನಮ್ಮ ಲೈಫಲ್ಲಿ. ಇದು ನಾವು ಮಾಡುವಾಗ ಇವತ್ತೇನಕ್ಕೆ ನಾನು ನಮ್ಮ ಪಾಸ್ಟರ್ಗೆ 6 ಕಾರು ನಾನು ಕೊಟ್ಟಿದ್ದೀನಿ. ಇನ್ನೂ ನಾನು ಯಾವುದು ಬರೋ ಕಾಣಿಕೆ ನೆನೆಸ್ಕೊಂಡ್ಬಿಟ್ರಿ. ನಾವು ಆನರ್ ಮಾಡುವಾಗ ನಾನು ಮಾಡೋ ಕೆಲಸಗಳು ದೇವ್ರು ಬ್ಲೆಸ್ ಮಾಡ್ತಾ ಇದ್ದಾರೆ. ಇದ್ದೀರಾ? ಯಾರ್ದು ಪ್ರಶ್ನೆ ಕೇಳಿದೆ, ದೇವರೇ ಯಾಕೆ ಕೆಲವರೆಲ್ಲ ಹಂಗೆ ಇದ್ದಾರೆ, ಇನ್ನೂ ಬೇರೆ ಲೆವೆಲ್, ಇನ್ನೂ ಪ್ರಾಬ್ಲಮ್ಮೇ ಹೇಳ್ತಾರೆ, ಸಾಲ ಹೇಳ್ತಾರೆ ಅಂತ. ಅವಾಗ ದೇವ್ರು ಒಂದೇ ಕ್ಲಿಯರ್ ಆಗಿ ಹೇಳಿದ್ರು, ಅಪ್ಪ ಪರಲೋಕದ ತಂದೆ ನಿಮ್ಮನ್ನು ಮಹಿಮೆ ಪಡಿಸ್ತಾ ಇದ್ದಾರೆ, ಹಾನರ್ ಮಾಡ್ತಾ ಇದ್ದಾರೆ. ಬಟ್ ನಿನ್ನ ಜನ ಹಾನರ್ ಮಾಡದಿರೋ ಕಾರಣ ಪರಿಶುದ್ಧಾತ್ಮನಾದ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಸಭೆಗೆ ನಿನ್ನನ್ನು ನಾನು ಅಧ್ಯಕ್ಷನಾಗಿ ಇಟ್ಟಿದ್ದೇನೆ. ಸಭೆಗೆ ಅಪೊಸ್ತಲರ ಪುಸ್ತಕ 20ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳ್ತಾರೆ, ಇದು ನಾನಾಗಿ ಬಂದಿದ್ದಲ್ಲ, ಅವ್ರನ್ನ ನೇಮಿಸಿದ್ದು. ಏನೇ ಅವಮಾನ ಆಗಲಿ, ದುಃಖ ಆಗಲಿ, ಕಣ್ಣೀರಿರಲಿ, ಯಾರು ಬಿಟ್ಟು ಹೋಗಲಿ, ಯಾರು ಬಿಟ್ಟು ಹೋಗದೆ ಹೋಗಲಿ, ಮಳೆ ಇರಲಿ, ಗಾಳಿ ಇರಲಿ, ನನ್ನ ಫ್ಯಾಮಿಲಿ ಬಂದು ಇಲ್ಲಿ ನಿಂತಿರ್ತೈತೆ. ನೀವು ಮದುವೆಗೆ ಹೋಗ್ಬೋದು, ನೀವು ಫಂಕ್ಷನ್ಗೆ ಹೋಗ್ಬೋದು, ನೀವು ಟೂರ್ಗೆ ಹೋಗ್ಬೋದು, ನನಗೆ ಹೇಳಿದ್ರೇನು ಹೋಗ್ಬೋದು. ಡಿಸೋನರ್ ಹೇಳ್ಬಿಟ್ಟು ಹೋಗ್ಬೇಕು. 1-2 ಫ್ಯಾಮಿಲಿ ಬಂದರು, ಪಾಸ್ಟರ್ ಈ ಸಂಡೇ ಇರಲ್ಲ, ಅವ್ರು ಹೊಸ್ದಾಗಿ ಬರ್ತಾಯಿದ್ರೆ ನಾನು ಅವ್ರನ್ನ ಸ್ಟಿಕ್ ಮಾಡೋಕ್ಕಾಗ್ತದ? ಸರ್ ಆಯ್ತಪ್ಪ ಹೋಗ್ಬಿಟ್ಟು ಬನ್ರಿ ಅಂತ. ದಟ್ ಈಸ್ ಹಾನರ್. ಅಷ್ಟು ನಾವು ಹೋಗ್ಲೇಬೇಕಾಗಿದೆ. ಓಟ್ ಬರೋದಾ? ಸಂಡೇ ಬರೋಕ್ಕಾಗಲ್ಲ, ಓಟ್ ಬರೋದಾ? ಹಾನರ್ ನೋಡಿ. ಹಾನರ್ ಯಾವಾಗ ಸಭೆಯಲ್ಲಿ ಸ್ಟಾರ್ಟ್ ಆಗ್ತಿದ್ದು, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ವಿದಿನ್ 3 ಮಂತ್ಸಲ್ಲಿ ನಿಮ್ಮ ಲೈಫಲ್ಲಿ ಏನೇನು ನಡೀತೈತೆ ನೀವೇ ಚೆಕ್ ಮಾಡ್ಕೊಳ್ಳಿ. ಬರ್ಕೊಡ್ತೀನಿ ಅನ್ಬೇಕಾದ್ರೆ. ಯಾಕಂದರೆ ಇಡೀ ಸಭೆಗೆ ಇದು ಗೊತ್ತಾಗಬೇಕು. ಇಡೀ ಸಭೆಗೆ ಇವತ್ತು ಫೋನ್ ಮಾಡಿದ್ರೆ, ಏನಪ್ಪ ಬಂದಿಲ್ಲ ಚರ್ಚ್ಗೆ? ನಮಗೆ ಸ್ವಲ್ಪ ಮೈ ಹುಷಾರಿಲ್ಲ, ಅದಕ್ಕೆ. ನಾನು ಫೋನ್ ಮಾಡಿರೋದು, ಹಿಂಗೆ ಮಾತಾಡೋದು. ನೀನಂತೂ ಫೋನ್ ಮಾಡಿಲ್ಲ ನನಗೆ. ನೀನು ನೆಕ್ಸ್ಟ್ ವಾರನೂ ಬರೋಣ, ನೀನು ಇನ್ನೊಂದೇನೋ ಒಂದು ಕಾಯಿಲೆ ಬರ್ತಿದ್ದೆ. ವಾಯ್? ನೋ ಹಾನರ್, ಡಿಸಾನರಲ್ಲಿ ಏನು ನಾನು ಇಲ್ಲಿ ಮೊಣಕಾಲಕ್ಕೆ ಪ್ರೇಯರ್ ಮಾಡಿದ್ರು ಏನು ವರ್ಕ್ ಆಗಲ್ಲ. ಕಾನ್ಸೆಪ್ಟ್ ಅರ್ಥ ಆಗಿರ್ಬೋದು ನಿಮಗೆ ಇವಾಗ. ಇವತ್ತೇ ನಾನು ನೋಡ್ದಂಗೆ ಇರ್ಬೇಕು. ನೀವು ಫ್ರೆಶ್ ಇದ್ದೀರಾ? ಸ್ಟಾರ್ಟಿಂಗ್ನಲ್ಲಿ ಲವ್ ಮಾಡುವಾಗ ಹೆಂಗೆ ಎಷ್ಟು ಮರ್ಯಾದೆ, ಅಪ್ಪ ಓಹೋ ಏನು ಹುಡುಗಿ ನೆನೆಸ್ಕೊಂಡು, ಓಹೋ ತುಂಬ ಮರ್ಯಾದೆ ನಮಗೆ. ಸ್ವಲ್ಪ ದಿನ ಆದಮೇಲೆ ಬನ್ನಿ ಹೋಗಿ ಅನ್ನೋನು, ವಾಡಿ ಹಿಂಗೆ ಅಲ್ಲ ನೋಡಿ. ಆ ಫೆಮಿಲಿಯರಿಟಿ ಬೇರೆ, ಬಟ್ ಸಭೆಯ ಫೆಮಿಲಿಯರಿಟಿ ಪರಿಚಯ ಬೇರೆ. ಆಮೇಲೆ ನೀವು ಬ್ಲೆಸ್ ಆಗ್ಬೇಕಾ? ಎಲ್ಲಿ ತಡೆ ಇದೆ ಅಂತ ನಾನು ಆ ಕಲ್ಲನ್ನ ತೆಗಿತಾ ಇದ್ದೀನಿ ಇವಾಗ ಆಚೆ. ನಾಳೆ ಕೂಡ ಇದನ್ನು ಹೇಳಿದ್ರು ಹೇಳ್ಬೋದು, ಪರಿಶುದ್ಧಾತ್ಮ ಹೇಳಂದ್ರೆ ಹೇಳ್ತೀನಿ.
ಇವಾಗ ಕೆಲವರಿಗೆಲ್ಲ ಹೌದು ಫಸ್ಟೇ ಕರೆಕ್ಟ್ ನೀವು ಹೇಳಿದ್ದು 10 ವರ್ಷದಿಂದ ನಂಗೆಲ್ಲ ಬರ್ತಾ ಬರ್ತಾ ಯಾರೊಬ್ರು ಬರ್ತಾರೆ, ಫಸ್ಟ್ ಏನಕ್ಕೆ ಇಷ್ಟು ಕಾಣಿಕೆ ಕೊಡ್ತೀಯ, ನೋಡು ಸೂಟ್ ನೋಡಿ ಹಿಂಗೆ, ಆಗ ಟಕ್ಕಂತ ಫ್ಲೆಶು. ನೀ ಹೇಳ್ಬೇಕೇ, ನನ್ನ ಆತ್ಮೀಯ ತಂದೆ ಅವ್ರನ್ನ ಡೈಲಿ ನಾನು ಹಾನರ್ ಮಾಡ್ತೀನಿ, ಎವ್ರಿ ಡೇ ನಾನು ಹಾನರ್ ಮಾಡ್ತೀನಿ. ಒಂದು ಹೇಳ ಕರೆದಿರೋದು ನಾನಾಗಿ ಇಲ್ಲಿ ಬಂದಿಲ್ಲ, ಅವ್ರು ನನ್ನ ಇಲ್ಲಿ ನೇಮಿಸಿರೋದು. ನೋಡಿ ವಾಕ್ಯ ಏನಂತಿದ್ದು ನೋಡಿ, ಅದು ಓದಿ ತೆಗೆದ್ರಮ್ಮ. 28 ಹಾಂ ಹಾಂ ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ. ಯಾರನ್ನ? ನನ್ನನ್ನು ದೇವ್ರು ಏನ್ ಮಾಡಿದ್ರು? ಯಾರು ನನ್ನ ನೇಮಿಸಿರೋದು? ಪರಿಶುದ್ಧಾತ್ಮರು. ಹೇಳ್ರಿ, ಪರಿಶುದ್ಧಾತ್ಮ என்ன பண்ணுறாரா? ಅಧ್ಯಕ್ಷರ ತಮಿಳಲ್ಲಿ ಏನಿದೆ? ಕಣ್ಕಾಣಿಗಳಾಗಿ ಏನೇ ನಿಮ್ಮ ಅಧ್ಯಕ್ಷರಿಗೆ ನೀವು ಮರ್ಯಾದೆ ಕೊಡ್ತಿರ್ತೀರಾ? ಒಂದು MLA ಬಂದರೆ ಸಾರ್ ಹೇಳಿ ಸರ್, 10 ವರ್ಷದಾಗ ಗೊತ್ತಿದ್ರು ಕೂಡ ನಿಮ್ಮನ್ನು ಒಳಗೆ ಸೇರಿಸಲ್ಲ, ಅವನು ಅಲ್ಲೇ ಕೊಂಡ್ರು ಸೇರ್ತಾನೆ. ಅಲ್ಲಿ ಹೋಗ್ಬಿಟ್ಟು ಹೆಂಗೆ? ನಮ್ಮೂರಲ್ಲಿ 10 ವರ್ಷದ MLA ಒಂದಿನ ಮನೆ ಕರೆದು ಕಾಫಿ ಕೊಟ್ಟಿದ್ದಾನ? ರೋಡಲ್ಲಿ ನಿನ್ನ ಕೈ ಹಾಕ್ಕೊಂಡು ಎಲೆಕ್ಷನ್ ಟೈಮ್ನಲ್ಲಿ ಓಟ್ ಹಾಕು, ಎಲೆಕ್ಷನ್ ಗೆದ್ದ ಮೇಲೆ ಸರ್ ನಾನು ಸರ್ ಅವತ್ತು ನೀವು ಕೈ ಹಾಕ್ಕೊಂಡ್ರಲ್ಲ ಬಂದಿದ್ದೀನಿ, ಯಾವರವಾಡ ಯಾವನವನು ಅಲ್ಲಿ ಕುಂಡ್ರಸನ್ ಕ್ಯಾಬಿನಲ್ಲಿ ಬರ್ತೀನಿ, ಪಾಪ ಕುತ್ಕೊಂಡು ಅವನು ಹಂಗೆ ಹೋಗ್ಬಿಡೆ ಕಚ್ಚೆ. ನೋಡ್ದ ಆ ಲೋಕದವನಿಗೆ ಏನಪ್ಪ ಸಿಕ್ಕದ MLA? ಸಿಕ್ಕಲೇ ಇಲ್ಲ. ನಮ್ಮ ರೋಡಲ್ಲಿ ನೀರೇ ಇಲ್ಲ. ಅವ್ನು ನೆಕ್ಸ್ಟ್ ಎಲೆಕ್ಷನ್ ಬರೋರಿಗೆ ವೆಯ್ಟ್ ಮಾಡೋ. ಅವ ಕೈ ಹಾಕೊಂಡನ ಮೇಲೆ, ಆಹಾ MLA ನನ್ನ ಕೈ ಮೇಲೆ ಕೈ ಹಾಕ್ಬಿಟ್ಟು, ಅವನು ಯಾವನ ಕಿತ್ತೋದವನಿಗೆ ನೀವು ಇಷ್ಟೆಲ್ಲ ಹೆಮ್ಮೆ ಪಡ್ತೀರಾ? 24 ಕಡೆ ನಿಂತ್ಕೊಂಡು ನಿಮಗಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಲೈಫನ್ನು ಕಟ್ಟುವ ಸೇವಕನನ್ನ ಎಷ್ಟು ಘನಪಡಿಸ್ತೀವಿ ನಾವು. ಅಷ್ಟೇ, ನಮ್ಮ ಮನೆಗೆ ಬಂದು ಪ್ರೇಯರ್ ಮಾಡಿ, ಇವತ್ತು ನಮ್ಮ ಮನೆಗೆ ಬನ್ನಿ ನಿಮ್ಮನ್ನು ಹಾನರ್ ಮಾಡ್ತೀವಿ ಅಂತ ಕರೆಯಕ್ಕೆ ಆಗ್ತಿದ್ದ? ಕರೆದು ನೋಡಿ, ನಿಮ್ಮ ಮಂಡಲಗಳ ಬದಲಾವಣೆ ಆಗ್ತಿತ್ತು. ಹಾನರ್ ಕಲ್ಚರ್ ಶುರುವಾಗಲಿ. ಅಬ್ರಾಹಮನವ್ರ ಮನೆಗೆ ಬಂದಂಥ ದೇವರೇ ಬಂದ್ರಂತೆ, ಸೊಂಟಕ್ಕೆ ಪಟ್ಟೆ ಕಟ್ಕೊಂಡು ಕುರಿ ಮಾಂಸ ಹಾಕ್ಲಾ ಮಟನ್ ಹಾಕ್ಲಾ ಅಂತ ಕೇಳಿದ್ರಂತೆ. ಸ್ವಲ್ಪ ಫೆಮಿಲಿಯರ್ ಆಗ್ಬಿಟ್ರೆ, ಹಾಂ ಹೇಳಿ ಪಾಸ್ಟ್ರೆ ಏನು ತಿಂತೀರಾ? ಎತ್ಕೊಳ ಮಟನ್ ಎತ್ಕೊಳಮ್ಮ. ಹಾಂ 10 ವರ್ಷ ಆದರೂ ಕೂಡ ಕಮಾನ್ ಇದೆ. ಇದನ್ನು ದೇವರು ನೋಡ್ತಾರೆ. ಯಾವಾಗ ಇದನ್ನು ನೀವು ಮಾಡ್ತಿರೋ ಚೆಕ್ ಮಾಡಿ, ನಿಮ್ಮ ಮಂಡಲಗಳು ಬದಲಾವಣೆ ಆಗ್ತೈತೆ, ನಿಮ್ಮ ರೆಲಮ್ಸ್ ಚೇಂಜ್ ಆಗ್ತೈತೆ, ನೀವು ಶಿಫ್ಟ್ ಆಗ್ತೀರಾ. ಲಾಸ್ ಆಗಲ್ಲ. ಲಾಸ್ ಆಗಕ್ಕೆ ದೇವ್ರು ಬಿಡಲ್ಲ. ಯಾಕೆ ನೀವು ಹಾನರ್ ಮಾಡ್ತಾ ಇದ್ದೀರಲ್ಲ, ನೀವು ಎಲ್ಲೋದ್ರೂ ಕೂಡ ನೀವೇನು ಕೈ ಹಾಕ್ತಿರೋ ನಿಮ್ಮ ಪ್ರಯತ್ನಗಳ ದೇವರು ಸಫಲ ಮಾಡ್ತಾರೆ. ನೀವೇನೋ ಕೊಡೋ ಕಾಣಿಕೆಯಿಂದನೋ ಅಲ್ಲರಿ, ಹಾನರಿಂದನೇ ಬ್ಲೆಸ್ ಆಗದೆ. ಇವಾಗ ಅಬ್ರಾಹಂ ಮನೆಗೆ 3 ಜನ ಬಂದ್ರ, ಹಾನರ್ ಮಾಡಿದ್ರ ಏನಾಯ್ತಲ್ಲ ಅದ್ಭುತ. ಮಕ್ಕಳೇ ಹುಟ್ಟಲ್ಲಮ್ಮ ಆ ಗರ್ಭದಲ್ಲಿ, ಗರ್ಭಕೋಶನೇ ಇಲ್ಲ ಅಂತ ಪಂಡಿತರು ಹೇಳ್ತಾರೆ. ಬರೋ ವರ್ಷ ಇದೇ ಇದು ನಿನಗೊಂದು ಮಗು ಹುಡ್ತಿದ್ದು. ಹಲ್ಲೆಲೂಯ. ಪರಿಶುದ್ಧಾತ್ಮರು ನಮ್ಮ ಸಂಗಡ ಇವತ್ತವರೆಗೂ ಕೆಲಸ ಮಾಡ್ತಾನೆ ಇದ್ದಾರೆ. ನಿಮ್ಮ ಜೊತೆಲಿ ನೀವು ಯಾವಾಗ ಪರಿಶುದ್ಧಾತ್ಮ ಹೇಳ್ದೇನೆ ಕೇಳಬೇಕು. ಈ ಸಭೆಗೆ ಯೇಸು ಸ್ವಂತ ರಕ್ತ ಸಂಪಾದನೆ ಮಾಡ್ಕೊಂಡು ಇಲ್ಲ ನನ್ನಿಲ್ಲ, ಆ ಸಭೆಗೆ ನನ್ನನ್ನು ದೇವರು ಏನು ಮಾಡಿದ್ದಾರೆ? ಅಧ್ಯಕ್ಷನಾಗಿ ನೇಮಿಸಿರೋದ್ರಿಂದ ಅದಕ್ಕೆ ಹಂಗೆ ಏನು ಬರೀತಾರೆ ನೆಕ್ಸ್ಟ್ ನನ್ನ ಬಗ್ಗೆ ಏನು ಬರೀತಾರೆ? ಇಂದಿನ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಏನಂತೆ, ನನ್ನ ವಿಷಯದಲ್ಲಿ ಕೂಡ ಎಲ್ಲ ಇಂದಿನ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ. ನಾನು ಎಚ್ಚರಿಕೆ ಆಗಿರ್ಬೇಕು. ಅದಕ್ಕೆ ನಿಮ್ಗೆ ಆಗಾಗ ಪ್ರೇಯರು, ಆಗಾಗ ಬೈಬಲ್ ಸ್ಟಡಿ. ಯಾಕಂದ್ರೆ ನೀವು ಎಚ್ಚರಿಕೆ ಆಗಿರ್ಬೇಕು, ನೀವು ಚೆನ್ನಾಗಿರ್ಬೇಕಂತ ಹೇಳಿ. ಇಲ್ಲಾಂದ್ರೆ ವಾರಕ್ಕೊಂದ್ಸಲಿ ಸಂಡೆ ಮಾಡಿಬಿಟ್ಟು ಕರ್ತನ ನಿಮ್ಮೊಡನೆ ಇರಲಿ ಬಿಡ್ಲಿ ಕಾಣಿಕೆ ತಗೊಂಡು ನಾನು ಮನೆಗೆ ಹೋಗ್ಬೋದಾಗಿತ್ತು. ಓ ಹಲ್ಲೆಲೂಯಾ. ಇದ್ದೀರಾ? ನಾನು ಹೇಳ್ತೀನಿ, ಇವತ್ತು ಪ್ರತಿದಿನ ನಿಮ್ಮನ್ನು ಹಾನರ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಎವ್ರಿ ಡೇ ನಿಮ್ಮನ್ನು ಯಾವತ್ತೂ ನಾನು ಡಿಸಾನರ್ ಮಾಡಲಿಲ್ಲ. ನೀವು ನನಗೆ ಜಾಸ್ತಿ ಕಾಣಿಕೆ ಕೊಡ್ಬೋದು, ಕೊಡ್ದಿರೋ ಕೂಡ ಇರ್ಬೋದು, ಏನು ಕೊಡ್ದಿರೋದು. ಬಟ್ ನೀವು ಸಭೆಗೆ ಬರ್ತೀರಲ್ಲ, ಅದೇ ನನ್ನ ಕಾಣಿಕೆ ನೆನೆಸ್ಕೊಂಡ್ರೆ ಎಷ್ಟೋ ಬಾರಿ. ನೋಡಿ, ಸೈತಾನ ಡಿಸಾನರ್ ಸ್ಪಿರಿಟು,
ಅವನಿಗೆ ಯಾವತ್ತೂ ಕೂಡ ನೀವು ಹಾನರ್ ಮಾಡೋದು ಇಷ್ಟನೇ ಆಗಲ್ಲ. ಅದಕ್ಕೆ 2 ಬೈಬಲ್ ಕೊಟೇಶನ್ ತೋರಿಸ್ತಾನೆ. ಅವನಿಗೊಂದು 2 ಬೈಬಲ್ ಕೊಟೇಶನ್ ತೋರಿಸ್ತಾನೆ. ಇಲ್ಲ ಥ್ಯಾಂಕ್ ಯು ಜೀಸಸ್. ಇದ್ದೀರಾ? ಓದಿ ಆ ವಾಕ್ಯವನ್ನು ಇನ್ನೊಂದ್ಸಲಿ. ಅದು ಮತ್ತಾಯದಲ್ಲಿ ಅಲ್ಲಿ ಹಾಕಿದ್ರಲ್ಲ, ನೀವು ಓದಿ ಬೇಗ 2 ವಾಕ್ಯ ಓದಿ, ನಾನು ಮುಗಿಸ್ಬಿಡ್ತೀನಿ ಇವಾಗ. ಯಾಕೆ ನಾಳೆ ಚರ್ಚೆಗೆ ಬರಬೇಕಲ್ವ. ಇದು ತುಂಬ ದೊಡ್ಡ ಟಾಪಿಕ್ ಇದೆ. ಐ ಥಿಂಕ್ ಸೊ ಟುಮಾರೋ ಇದು ನಾನು ಕಂಟಿನ್ಯೂ ಮಾಡ್ಬೇಕಂತ ಯೋಚನೆ ಮಾಡ್ತೀನಿ. ಇನ್ನು 40 ದಿನ ಇದೆಯಲ್ಲ, ಇನ್ನು 34 ದಿನ ಇದೆ, 36 ದಿನ ಇದೆ. ಬಹಳ ವಿಷಯ ಕಲ್ತ್ಕೊಳ್ಳೋಣ. ಕಲಿಯನ್ವಾ ಬೇಡವಾ? ಒಟ್ಟಲ್ಲಿ 40 ದಿನ ಮುಗಿದ್ಮೇಲೆ 40 ವರ್ಷ ಬ್ಲೆಸ್ ಆಗಿರ್ಬೇಕು. ನಿಮ್ಮ ಮೈಂಡೇ ಚೇಂಜ್ ಆಗಿರ್ಬೇಕು. ನಿಮ್ಮ ಲೆವೆಲ್ಸ್ ಒಂದು ಹೇಳ ನಿಮಗೆ ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ರೆ ನೀವು ಅದನ್ನು ಮಾಡಿದ್ರೆ ನಾನು ಡಿಸಾನರ್ ಮಾಡ್ದಂಗೆ ನಿಮ್ಮ ಎಷ್ಟೋ ಫ್ಯೂಚರ್ ಹಾಳಾಗಿ ಹೋಗ್ತೈತೆ. ನಿಮ್ಮ ಫ್ಯೂಚರು ನಿಮ್ಮ ಡಾಕ್ಯುಮೆಂಟ್ಗೆ ಬೆಂಕಿ ಹಾಕ್ದಂಗೆ ಹೋಗ್ತೈತೆ. ನಿಮ್ಗೊಂದು ಕೆಲಸ ಕೊಟ್ಟಿರ್ತೀವಿ ಏನೋ, ನೀವು ಅದು ನೆಗ್ಲೆಕ್ಟ್ ಮಾಡ್ಬೋದು. ಒಂದು ಕೊಯರ್ ಲೀಡ್ರು, ಒಂದು ಸಂಡೇ ಕ್ಲಾಸ್ ಟೀಚರು, ಅಥವಾ ಮತ್ತೊಂದು ಈ ಡಿಸಾನರ್ ಸ್ಪಿರಿಟ್ ನಮ್ಮನ್ನು ಏನು ಮಾಡ್ತಿದೆ, ನಮ್ಮ ಫ್ಯೂಚರ್ನ ಹಾಳು ಮಾಡ್ತಿದೆ. ಇದು ಫಾಸ್ಟ್ ಫ್ಯಾಮಿಲಿಗೆ ಏನು ಎಫೆಕ್ಟ್ ಆಗಲ್ಲ. ಇವತ್ತರೆಗೂ ಹೇಳ್ತೀನಿ, ಇನ್ ದ ನೇಮ್ ಆಫ್ ಜೀಸಸ್, ಬೈಬಲ್ ಇಟ್ಕೊಂಡು ಹೇಳ್ತೀನಿ, ನಾವು ತುಂಬ ಚೆನ್ನಾಗಿ ಇದ್ದೇವೆ, ಆರೋಗ್ಯವಾಗಿದ್ದೇವೆ, ಫೈನಾನ್ಷಿಯಲಿ ಬ್ಲೆಸ್ ಆಗಿದೆ. ಸ್ವಂತ ಮನೆ ನನಗೆ ಇಲ್ದಿರ ಇರ್ಬೋದು, ಅದು ನೀವು ತಗೊಳ್ಬೇಕಾಗಿತ್ತು ಇಷ್ಟೊತ್ತಿಗೆ. ಆ್ಯಕ್ಚುಲಿ ಕಾಣಿಕೆ ಬಗ್ಗೆ ಮಾತಾಡಿದ್ರೇ ಕೆಲವರು ಹೊರಗಡೆ ಹೋಗ್ಬಿಟ್ಟು ಯಾವಾಗಲೂ ಪಾಸ್ಟ್ ಕಾಣಿಕೆ ಬಗ್ಗೆ ಮಾತಾಡ್ತಾರೆ ಅಂದ್ಬಿಟ್ಟು ಮಾತಾಡ್ಬಿಡ್ತಾರೆ. ಅದು ಡಿಸಾನರ್. ಮಾತಾಡಲಿ ಬಿಡ್ರಿ, ಡೈಲಿ ನಮ್ಮ ಪಾಸ್ಟ್ ಕಾಣಿಕೆ ಬಗ್ಗೆ ಮಾತಾಡಲಿ, ನಾನು ಡೈಲಿ ಕೊಡ್ತೀನಿ ಏನಿವಾಗ ಅಂತ ಮಾತು ನಿಮ್ಮ ಬಾಯಿಂದ ಬಂದ್ಬಿಟ್ಟಿದ್ರೆ ದಟ್ ಈಸ್ ಹಾನರ್. ನಿಮ್ಮ ಜೋಬಲ್ಲಿ ಇವತ್ತು ಲಕ್ಷಗಳೆಲ್ಲ ಕೋಟಿಗಳು ಬಂದ್ಬಿಟ್ರೋದು. ಬಿಡಲ್ಲ ಅವನು. ಒಬ್ಳಿದ್ದಾನಲ್ವಾ ನರಿ, ಯಾರು ಗರ್ಜಿತ ಸಿಂಹದ ಉಪಾದಲ್ಲಿ ಹಿಂಗೆ ನೋಡ್ತಾ ಇರ್ತಾನೆ, ಚೆನ್ನಾಗಿರೋನ ಕೆಡ್ಸೋಕ್ಕೆ ರೆಡಿಯಾಗಿರ್ತಾನೆ ಅವನು. ಅದಕ್ಕಿಂತ ಟೀಚಿಂಗ್ಸ್ ಬರುವಾಗ ನೀವು ಎಚ್ಚರಿಕೆ ಆಗಿರಬೇಕು. ಇವಾಗ ನಿಮ್ಮ ಪ್ರಾಬ್ಲಮ್ ಏನಂತ ಗೊತ್ತಾಯ್ತಾ? ಇವತ್ತಿಂದ ಅದನ್ನು ಸ್ಟಾರ್ಟ್ ಮಾಡಿ 10 ವರ್ಷ ಎಂದೇ ನೀವು ಹೆಂಗೆ ಯಾವ ಮಂಡಲದಲ್ಲಿ ನೀವು ನಡೀತಿದ್ರೆ ಆ ಮಂಡಲಕ್ಕೆ ಮತ್ತೆ ವಾಪಸ್ ಬಂದ್ಬಿಟ್ಟು ಅದಕ್ಕಿಂತ ಮೇಲೆ ಹೋಗ್ಬಿಡ್ತೀನಿ. ಓದಿ ಆ ವಾಕ್ಯ ಓದಿ. ಆತನು ಪ್ರವಾದಿ ಬೇರೆಲ್ಲಿದ್ದರು ಅವನಿಗೆ ಮರ್ಯಾದೆ ಉಂಟು. ಆದರೆ ಸ್ವದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದನು. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಅವರು ಸರಿ, ಯಾಕೆ ಎಸ್ಎಂ ಪವರ್ ಇಲ್ವಾ? ಎಸ್ಎಂ ದೇವರಲ್ವಾ? ಯಾಕೆ ಆಗಿಲ್ಲ? ಅದ್ಭುತ, ಫೆಮಿಲಿಯರ್. ನಮ್ಮ ಪಾಸ್ಟರ್ ಪರವಾಗಿಲ್ಲ, 7 ಗಂಟೆ ಆರಾಧನೆ ಅಂತ ನಾನು 7:30 ಕೂಡ ಹೋಗ್ತೀನಿ. ಹೇಳಿ ಬೇಡ ಅಂತ ಹೇಳಿ, ಈಗ ಬೇಡ ಅಂತ ಇವಾಗ ಹೇಳ್ಬಿಡ್ಲಿ, ಇವಾಗ ಹೋಗ್ತೀನಿ. 100 ಚರ್ಚ್ ಇದೆ ನನಗೆ. ಅಯ್ಯ ನಿನ್ನ ಮಕ್ಕಳೇ, 100 ಚರ್ಚ್ ಇದೆ, ಆನರೇ ಮಾಡೋಕೆ ಗೊತ್ತಿಲ್ಲ. 100 ಚರ್ಚ್ಗೆ ಹೋಗಿ ಏನು ಮಾಡ್ತೀಯಾ ಹೇಳು? ಹಿಂಗೆ ಕೂತಿರ್ತಾರೆ, ಅಲ್ದು ಕೊನೆಗೆ ಏನಿಲ್ದಂಗೆ ಕೂತಿರ್ತಾರೆ. ಹಿಂಗೆ ಹಾನರ್ ಒಂದು ಕಡೆ ಬಂದ್ಬಿಟ್ರಾ, ಒಂದು ಸಭೆಗೆ ಬಂದ್ಬಿಟ್ರಾ, ಹಾನರ್. ಯೇಸು ಸ್ವಾಮಿ ಕೈನಲ್ಲಿ ಹಾನರ್ ಇಲ್ದಿರೋ ಜಾಗದಲ್ಲಿ, ಮರ್ಯಾದಿಲ್ಲ ಜಾಗದಲ್ಲಿ ಅದ್ಭುತನೇ ನಡೆದಿಲ್ಲ ಅಂತೆ. ಇನ್ನೆಂಗೆ ನಿಮ್ಮ ಲೈಫಲ್ಲಿ ಒಂದು ಯೇಸು ಸ್ವಾಮಿ ಆಗ್ತಾ ನನ್ನ ದೇವ್ರನ್ನ ನಿಲ್ಲಿಸಿದ್ದಾರೆ? ಒಪ್ಕೊಳಲ್ಲಪ್ಪ ಅದು. ನೀವು ಯೇಸು ಸ್ವಾಮಿ ಅಂದ್ರೆ ಒಪ್ಕೊಳಲ್ಲಪ್ಪ. ಇದೆಲ್ಲ ಬಂದು ಸಾಯಿಬಾಬಾ ಸ್ಟೈಲ್ ಇದಲ್ಲ. ಲೇ ಅವನಿಗೂ ತಂದು ನನ್ನ ಹೋಲಿಸ್ತಿರಲ್ಲೇ. ನಾನು ಪರಿಶುದ್ಧಾತ್ಮನ ತುಂಬಿದ ಮನುಷ್ಯ, ಸ್ಕೂಲಲ್ಲಿ ಓದಿಲ್ಲ, ನನ್ನ ತಂದ ದೇವರು ಇವತ್ತು ವೈಟ್ ಫೀಲ್ಡ್ ಒಂದು ಫ್ಯಾಮಿಲಿ ಬಂದಿದೆ ಅಂದರೆ, TC ಪಡೆದೊಂದು ಫ್ಯಾಮಿಲಿ ಬಂದಿದೆ ಅಂದರೆ, ಇನ್ನು ಎಷ್ಟೋ ಜನ ಆನ್ಲೈನ್ ನೋಡ್ತಾ ಇದ್ದಾರೆ. 123 ಕುಟುಂಬ ಆನ್ಲೈನ್ ನೋಡ್ತಾ ಇದೆ. ದೇಶ ವಿದೇಶಗಳಿಂದ ನೋಡ್ತಾ ಇದ್ದಾರೆ. ದೇಶ ವಿದೇಶಗಳಿಂದ ನನ್ನ ಫಾದರ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಹಾನರ್ ಮಾಡ್ತಾ ಇದ್ದಾರೆ. ಡ್ಯಾಡಿ ಒಂದು ಸೀಡ್ ಹಾಕ್ಬಿಟ್ಟು, ಡ್ಯಾಡಿ ಇದು ನಿಮ್ಮನ್ನು ಹಾನರ್ ಮಾಡ್ತಾ ಇದ್ದಾರೆ ಡ್ಯಾಡಿ ಅಂತಾರೆ. ಡ್ಯಾಡಿಯನ್ನು ಕೂಡ ಕರೆಯೋದು ಬೇಡಪ್ಪ, ಪಾಸ್ಟರ್ನೇ ಕರೀರಿ. ಹಾನರ್.
ನೋಡಿ ನಿಮ್ಮ ಕುಟುಂಬದಲ್ಲಿ ಬರ್ತಾರೆ ಈ ಡಿಸ್ಆನರ್ ನೋಡಿ ಅವ್ರ ಮನೆಗಳಲ್ಲಿ ಈಗಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗಿರ್ತೈತೆ. ಡಿಸ್ಆನರ್ ಪರಿಶುದ್ಧಾತ್ಮನಿಗೆ ಇಷ್ಟನೇ ಇಲ್ಲ. ಹೇಳ್ರಿ ನಮ್ಮ ಪ್ರಾಬ್ಲಮ್ ಬೇಡ, ಪಕ್ಕದಲ್ಲಿ ಕೈ ಇಟ್ಕೊಂಡು ಹೇಳಿ. ನಾವು ಆರೋಗ್ಯವಾಗಿರ್ಬೇಕು. ಶುಗರ್ ಇದ್ರೆ ನಮ್ಮನ್ನ ಏನು ಮಾಡಬಾರ್ದು ಹೇಳಿ, ಧೈರ್ಯವಾಗಿ ಹೇಳ್ರಿ. BP ಇದ್ರೆ ನಾನು ಹಾನರ್ ಮಾಡುವಾಗ ಯಾವುದು ನನ್ನ ಮುಟ್ಟಕ್ಕೆ ಚಾನ್ಸೇ ಇಲ್ಲ. ಡಿಸ್ಆನರ್ ಹೇಳ್ರಿ, ಇವತ್ತು ರಾತ್ರಿ ಡಿಸ್ಆನರ್ ಸ್ಪಿರಿಟ್ಸ್ ನಮ್ಮ ಸಭೆ ಬಿಟ್ಟು ಹೋಗ್ಲಿ ಅಂತ ಹೇಳ್ರಿ. ಏನದು ಅಗೌರವವಾದ ಆತ್ಮಗಳು ನನ್ನ ಸಭೆ ಬಿಟ್ಟು ಹೋಗ್ಲಿ. Get out in the name of Jesus. ಘನತೆ ಇಲ್ಲ. ನೀವು ಗಮನಿಸ್ತಾ ಇದ್ದೀರಾ ನನ್ನ ಪ್ರಸಂಗ ಈ ನಡುವೆ ಒಂದು 2 ವಾರದಿಂದ ಏನಾಗ್ತದೆ ಗಮನಿಸ್ತಾ ಇದ್ದೀರಾ? ಡಿಸ್ಆನರ್ ಸ್ಪಿರಿಟ್ ಇರೋವರೆಗೂ ನಾನು ಮೂವ್ ಆಗೋಕ್ಕಾಗಲ್ಲ, ನನ್ನ ಪ್ರಸಂಗನ ಮೂವ್ ಆಗೋಕ್ಕಾಗಲ್ಲ. ಡಿಸ್ಆನರ್ ಸ್ಪಿರಿಟ್ ಹೊರಗಡೆ ಹೋದ ತಕ್ಷಣವೇ ಪರಿಶುದ್ಧಾತ್ಮರು ಬೇರೆ ಲೆವೆಲ್ ನನ್ನ ದೇವರು ಯೂಸ್ ಮಾಡೋದು. ಆಮೆನ್. ಅವ್ರಿಗೆ ಇವತ್ತೊಂದು ಚಾನ್ಸ್ ಕೊಡ್ತೀನಿ. ಅವರು ತಿಳ್ಕೊಂಡು ನಾವು ಮಾಡಿದ ತಪ್ಪು ಅನ್ನೋದಾದರೆ ಖಂಡಿತ ಬಂದು ಕ್ಷಮೆ ಕೇಳಿದ್ರೆ ಖಂಡಿತ ಮತ್ತೆ ಎಂಟ್ರಿ ಇಲ್ಲಿದೆ. ಇಲ್ಲಾಂದರೆ ಡಿಸ್ಆನರಲ್ಲೇ ಅವ್ರು ಓಡಾಡ್ತಾ ಇರ್ತಾರೆ ಅಷ್ಟೇ. ಬಟ್ ನಾವು ಇರ್ತೀವಿ ಬೇರೆ ಲೆವೆಲಲ್ಲಿ ಇರ್ತೀವಿ. ಬೇರೆ ಲೆವೆಲ್ ಪಕ್ಕದ ಹೇಳ್ರಿ, ನಾನೇ ಬೇರೆ ಲೆವೆಲ್. ಹೇಳ್ರಿ, ನಾನು ಬೇರೆ ಲೆವೆಲ್. ನಮ್ಮ ಅಪ್ಪನ ಬ್ಲೆಸ್ಸಿಂಗ್ ನಮ್ಮ ಮೇಲೆ, ಪರಲೋಕದ ಅಪ್ಪ, ಇಲ್ಲಿರುವ ಅಪ್ಪ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಪರಿಪೂರ್ಣವಾಗಿರ್ತಿದ್ದು. ನಾನೇ ರೀಮ ಲಾಖ ಧೀರ ಲಾಭ ಶಿಖ ರಾಬ ಸಂದು ರಾಬ ದಿಯಾಂಕ ರಾಬ ಕುರಳಬ ರೀಮಾ ಲೀಗಿ ಧೀರ ಬಹ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಏನ್ ನಡೆದಿಲ್ಲ ಅಂತೆ ಆ ಊರಲ್ಲಿ? ಯಾಕೆ ನಡೆದಿಲ್ಲ? ಅವ್ರನ್ನ ಹಾನರ್ ಮಾಡಿಲ್ಲ ಆ ಊರಲ್ಲಿ. ಸ್ವಸ್ಥತೆ ಮಾಡುವುದು ಯಾರಿದು? ಜೋಸಫನ್ ಮಗ ತಾನೆ, ಕಾರ್ಪೆಂಟರ್ ಮಗ ತಾನೆ ಇವನು. ಇನ್ನೊಂದು ಊರಲ್ಲಿ ಕೂಡ ಮಾರ್ಕದಲ್ಲಿ ಕೂಡ ಓದಿ. ಇದೆ ಮಾರ್ಕ. ಮಾರ್ಕನ ಇನ್ನೊಂದು ಮತ್ತಾಯ ಓದಿ. ಮಾರ್ಕದಲ್ಲಿ ಓದಿ. ಮಾರ್ಕದಲ್ಲಿದೆ. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದೆ ಹೊರತು ಬೇರೆ ಯಾವ ಕಾರ್ಯಗಳನ್ನು ಮಾಡುವುದಕ್ಕೆ ಆಗಲಿಲ್ಲ. ಯಾಕೆ? ಅವರು ತನ್ನನ್ನು ನಂಬದೆ ಹೋದದಕ್ಕೆ ಆತನು ಆಶ್ಚರ್ಯಪಟ್ಟನು. ಏನಂತೆ? ಅವರು ತನ್ನನ್ನು ನಂಬದೆ ಹೋದದಕ್ಕೆ. ಅದೇನು ಗೊತ್ತಾ? ಅದು ಡಿಸ್ಆನರ್. ಎಸ್. ಯಾವ ಅದ್ಭುತ ನಡೆದಿಲ್ಲ. ಇವತ್ತು ನಿಮ್ಮ ಲೈಫಲ್ಲಿ, ಸಭೆಯಲ್ಲಿ ಯಾವತ್ತು ನೀವು ಹಾನರ್ನ ಕಲ್ತ್ಕೊಂತೀರೋ ನಿಮ್ಮ ಲೈಫು ಬೇರೆ ಲೆವೆಲ್ಗೆ ಹೋಗ್ತದೆ. ಸತ್ಯವಾಗಿ ಹೇಳ್ತೀನಿ, ಬೈಬಲ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಪರಿಶುದ್ಧಾತ್ಮ ನಿಮಗೇನು ಬೇಕೋ ಅದನ್ನು ಮಾತಾಡ್ತಾನೆ. June 16th ಏನು ಹೇಳಿದ್ದೀನೋ ನಡೀತೈತಲ್ವ ಚೆಕ್ ಮಾಡಬೇಡ. ಹಾನರ್ ಸ್ಟಾರ್ಟ್ ಮಾಡಿ. ಐ ವಾಂಟ್ ಟು ಹಾನರ್ ಮೈ ಸ್ಪಿರಿಚುವಲ್ ಫಾದರ್. ನಾನು ಹಾನರ್ ಮಾಡ್ತೀನಿ. ಯಾಕೆ ಗೊತ್ತಾ? ನನಗೆ ಗೊತ್ತಾ ರಹಸ್ಯ. ಅದಕ್ಕೆ ಬಂದ ಸೇವಕರೆಲ್ಲ ಹಾನರ್ ಮಾಡಿ ಕಳಿಸ್ತೆ. ಎಷ್ಟೋ ಸೇವಕನ ಹಾನರ್ ಮಾಡಿದೆ. ಎಲ್ಲೂ ಹೋದ್ರು ಕೂಡ ಅಷ್ಟು ರೆಸ್ಪೆಕ್ಟ್ ನಾನು ಕೊಡದಿರೋಲ್ಲ ರೆಸ್ಪೆಕ್ಟ್ ಮಾಡ್ತಾರೆ. ಇವಾಗ ಲಾಸ್ಟ್ ಮದುವೆಗೆ ಹೋಗಿದ್ದೆ. ಪಾಸ್ಟರ್ ಜಸ್ಟಿನ್ ನಿಮಗೆಲ್ಲ ಗೊತ್ತಿರ್ಬೋದು. ಸಾಧಾರಣವಾಗಿ ಅವ್ರು ಯಾರನ್ನ ಕರೆಯೋದಿಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ಸ್ಪೆಷಲಿ ನನ್ನ ಕರೆದು ಅವ್ರ ಪಕ್ಕದಲ್ಲಿ ಸ್ಟಿಕ್ಕರ್ ಹಾಕಿದ್ದಾರೆ, ಪಾಸ್ಟರ್ ಅಲ್ಲಿಗೆ ಹೊಡೆದ. ನೀವು ಒಂದು ಆ ವಿಡಿಯೋದಲ್ಲೆಲ್ಲ ಸಿಗ್ತದೆ ನೋಡ್ಬೋದು. ಅವ್ರ ಪಕ್ಕದಲ್ಲಿ ಕೊಂಡಿಸ್ಕೊಳ್ಳೋದು. ನಾನು ಯಾರಪ್ಪ? ಒಂದೇ ಒಂದ್ಸಲಿ ಒಂದು 5 ಲಕ್ಷ ಅವ್ರಿಗೆ ಆಫರಿಂಗ್ ಕೊಟ್ಟೆ ಅಷ್ಟೇ. ಅವರ ಪ್ರೀತಿಯಿಂದ ನೋಡ್ಕೊಂಡು ಇಲ್ಲಿ ಅವ್ರು ಒಂದು ಹೇಳಿದ್ರು, ಎಷ್ಟೋ ಜನ ಇಷ್ಟು ವರ್ಷ ಸೇವೆ ಮಾಡಿದ್ದೀನಿ, ಆದರೆ ಒಂದು ಪ್ರೀತಿಯನ್ನು ನೋಡಿದಂಥ ಕುಟುಂಬ, ಆದರೆ ಇನ್ನೂ ನನ್ನ ಸಭೆಗೆ ನನ್ನ ಪ್ರೀತಿ ಅರ್ಥ ಆಗಿಲ್ಲ ಅಂತ ಒಂದು ನಾನು ಯೋಚನೆ ಮಾಡ್ತಾ ಇರ್ತೀನಿ. ಯಾವ ಊರಿಗೆ ಹೋದ್ರೂ KGFಗೆ ಹೋದರೆ ಪಾಸ್ಟರ್ ಯು ಹ್ಯಾವ್ ಎ ಫಾದರ್ ಹಾರ್ಟ್ ಅಂತಾರೆ. ಆವಾಗ ನನಗೆ ಎಷ್ಟು ಹರ್ಟ್ ಆಗ್ತದೆ ಗೊತ್ತಾ? ನನ್ನ ಇಲ್ಲಿರೋ ಅನೇಕರಿಗೆ ಆ ಫಾದರ್ ಹಾರ್ಟ್ ಬಗ್ಗೆ ಗೊತ್ತಿಲ್ವಲ್ಲ. ಯಾವಾಗ ಆ ಫಾದರ್ ಹಾರ್ಟ್ ನಿಮ್ಗೆ ಗೊತ್ತಾಗ್ತಿತ್ತು, ನೀವೇನು ಪ್ರಯತ್ನ ಪಡೋದು ಬೇಡ. ಒಂದು ಕಾರಲ್ಲ ಮಹೇಶ್ ಅವರೇ, ನಿಮ್ಮ ಮನೆ ಮುಂದೆ ನಿಮ್ಮ 4 ಜನ, 2 ಮಕ್ಕಳಿಗೆ ಒಂದೊಂದು ಕಾರು, ನಿಮ್ಮ 2 ಒಂದೊಂದು ಕಾರು, ಅದಕ್ಕೊಂದು 2 ಡ್ರೈವರ್ನ ದೇವ್ರು ಇಡ್ತಾನೆ. ಒಂದು ಕಾಗೆ ಹೋಗಿರೋದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಅದು ನಾನು ಡಿಸಾನರಿಂದ ಹೋಗಲಿ ಅಂತ ಹೇಳಿ ಐ ಆಮ್ ಗೋಯಿಂಗ್ ಟು ಹಾನರ್ ಟುಡೇ ಆನ್ವರ್ಡ್ಸ್ ಎವ್ರಿ ಡೇ ನಮ್ಮ ಸ್ಪಿರಿಚುವಲ್ ಫಾದರ್ನ
ಇವತ್ತೇ ನೋಡಿದಾಗ ನಾನು ನೋಡ್ತೀನಿ ಅಂತ ನೀವು ಸ್ಟಾರ್ಟ್ ಮಾಡಿ. ನಿಮ್ಮ ಯಾವುದು ಕಾಂಟ್ಯಾಕ್ಟ್ಸು, ಬಿಲ್ಡಿಂಗ್ಸು, ಕೆಲಸ ಎಲ್ಲ ಆಟೋಮೆಟಿಕ್ ಆಗಿ